ನಮಸ್ಕಾರ ಟ್ರೇಡರ್ಸ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಪ್ಯೂರ್ ಪ್ರೈಸ್ ಆಕ್ಷನ್ ಯಾವ ತರ ನಡೀತದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಇವತ್ತಿನ ಕ್ಲಾಸ್ ನಂದು ಪ್ಯೂರ್ ಪ್ರೈಸ್ ಆಕ್ಷನ್ ಯಾವ ತರ ನಡೀತದಂತ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ತುಂಬಾ ಲೈಕ್ಸ್ ಕೊಡಿ, ಆಯ್ತಾ? ಆದ್ಮೇಲೆ ಯಾರೆಲ್ಲ ಇದುವರೆಗೆ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ಅಕೌಂಟ್ ಓಪನ್ ಮಾಡಿ. ಇಲ್ಲದಿದ್ರೆ ನಿಮ್ಗೆ ಟ್ರೇಡಿಂಗ್ ಕಲೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಕೌಂಟ್ ಇಲ್ಲದೆ ನೀವು ಟ್ರೇಡಿಂಗ್ ಕಲಿಯುವುದಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟೇ. ನಂದು ವಿಡಿಯೋಸ್ ಎಲ್ಲ ನೋಡಿ ಟ್ರೇಡಿಂಗ್ ಚಾರ್ಟ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇರ್ಬೇಕು. ಆವಾಗ್ಲೇ ನಿಮ್ಗೆ ಟ್ರೇಡಿಂಗ್ ಈಸಿಯಾಗಿ ಬರ್ತದೆ. ನೀವು ಬರೇ ಕೇಳ್ತಾ ಇದ್ರೆ ನಿಮ್ಗೆ ಟ್ರೇಡಿಂಗ್ ಬರಲ್ಲ. ನೀವು ಟ್ರೇಡಿಂಗ್ ಅಕೌಂಟ್ ಫಸ್ಟಿಗೆ ಓಪನ್ ಮಾಡಿ, ಆದ್ಮೇಲೆ ನನ್ನ ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ ಪ್ರತಿಯೊಂದು ವಿಷಯವನ್ನು ಟ್ರೇಡಿಂಗ್ ಚಾರ್ಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು. ಇದುವರೆಗೆ ನಂದು 21 ವಿಡಿಯೋಸ್ ಆಗಿದೆ. ಈ 21 ವಿಡಿಯೋವನ್ನು 21 ವಿಡಿಯೋಸ್ ಅನ್ನು ಯಾರೆಲ್ಲ ಕರೆಕ್ಟ್ ಆಗಿ ನೋಡಿದ್ದೀರಿ ಅವರು ಈಗಾಗಲೇ ಟ್ರೇಡಿಂಗ್ ಅವರಿಗೆ ಈಗಾಗಲೇ ಆಲ್ಮೋಸ್ಟ್ ಬಂದಿರ್ತದೆ. 75% ಅವರಿಗೆ ಟ್ರೇಡಿಂಗ್ ಬಂದಿರ್ತದೆ. ಅವರು ಈಗ ಟ್ರೇಡಿಂಗ್ ಮಾಡಲು ಏಬಲ್ ಇದ್ದಾರೆ, ಆಯ್ತಾ? ಟ್ರೇಡಿಂಗ್ ಮಾಡಬಹುದು ಅವರು. ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಕ್ ಟ್ರೇಡಿಂಗ್ ಎಲ್ಲ ಜಾಸ್ತಿ ಮಾಡಿ, ಪೇಪರ್ ಟ್ರೇಡಿಂಗ್ ಎಲ್ಲ ಜಾಸ್ತಿ ಮಾಡಿ. ಒಮ್ಮೆಲೆ ಟ್ರೇಡಿಂಗ್ ಗೆ ಕುತ್ಕೊಳ್ಬೇಡಿ. ಒಂದು ವಾರ 1 ವೀಕ್ ನೀವು ಪೇಪರ್ ಟ್ರೇಡಿಂಗ್ ಇಲ್ಲದ್ರೆ ಮೋಕ್ ಟ್ರೇಡಿಂಗ್ ಈ ತರ ಏನಾದ್ರು ಮಾಡಿ. ಇಲ್ಲದ್ರೆ ಟ್ರೇಡಿಂಗ್ ಚಾರ್ಟ್ ಅನ್ನು ಡೈಲಿ 1 ವೀಕ್ ಒಂದು ವಾರ ಹೀಗೆ ಒಬ್ಸರ್ವ್ ಮಾಡಿ. ಯಾವ ತರ ಪ್ರೈಸ್ ಆಕ್ಷನ್ ನಡೀತಾ ಇರ್ತದೆ, ಯಾವ ರೇಂಜ್ ಅಲ್ಲಿ ನಾವು ತೆಗಿಬೇಕು ಅದೆಲ್ಲ ನಿಮ್ಮಷ್ಟಕ್ಕೆ ತಲೆಯಲ್ಲಿ ಯೂಸ್ ಮಾಡಿ. ಇಂಥ ಏರಿಯಾದಲ್ಲಿ ನಾನು ಟ್ರೇಡ್ ತೆಗ್ದಿದ್ದೇನೆ ಅಂತ ಮನಸ್ಸಿನಲ್ಲೇ ಇಟ್ಕೊಂಡು ನೀವು ಟ್ರೇಡಿಂಗ್ ಚಾರ್ಟ್ ಅನ್ನು ನೋಡಿ. ಆ ಏರಿಯಾದಿಂದ ಎಷ್ಟು ಪಾಯಿಂಟ್ ಮೇಲೆ ಹೋಗ್ತದೆ, ಎಷ್ಟು ಪಾಯಿಂಟ್ ನಿಮ್ಗೆ ಸಿಗ್ತದೆ, ಎಷ್ಟು ಪಾಯಿಂಟ್ ಡೌನಿಗೆ ಬರ್ತದೆ, ಹಾಗೆ ನೋಡ್ತಾ ಇರಿ. ಆದ್ಮೇಲೆ ಏನಾಗ್ತದೆ ಗೊತ್ತಾ, ಅದು ನಿಮ್ಗೆ ಪ್ರಾಕ್ಟೀಸ್ ಆದ್ಮೇಲೆ 1 ವಾರ ಪ್ರಾಕ್ಟೀಸ್ ಆ ತರ ಪ್ರಾಕ್ಟೀಸ್ ಮಾಡ್ತಾ ಇರಿ. ಡೈರೆಕ್ಟ್ ಹಣದಲ್ಲಿ ಟ್ರೇಡ್ ಮಾಡಬೇಡಿ. 1 ವಾರ ಹೀಗೆ ನೀವು ಟ್ರೇಡಿಂಗ್ ಚಾರ್ಟ್ ಅನ್ನು ಓಪನ್ ಮಾಡಿ, ಒಂದು ಪೇಪರ್ ಟ್ರೇಡಿಂಗ್ ಮಾಡಿ, ಒಂದು ಮೋಕ್ ಟ್ರೇಡ್ ಮಾಡಿ 1 ವಾರ. ಇಲ್ಲಂತಿದ್ರೆ ನೀವು ಟ್ರೇಡಿಂಗ್ ಚಾರ್ಟ್ ಅನ್ನು ಒಬ್ಸರ್ವ್ ಮಾಡ್ತಾ ಇರಿ 1 ವಾರ. ಯಾವ ತರ ಟ್ರೇಡ್ ಮಾಡ್ಬೇಕಂತಿದ್ರೆ, ಮಂಡೇ ಈಗ ಟ್ರೇಡಿಂಗ್ ಕುತ್ಕೊಂಡಿದ್ದೀರಿ. ಮಂಡೇ ಈಗ ನಿಮ್ದು ಲೆವೆಲ್ ಬಂತು. ಸ್ಟ್ರಾಟಜಿ ನಾನು ಎಲ್ಲ ಹೇಳಿಕೊಟ್ಟಿದ್ದೇನೆ, ಯಾವ್ಯಾವ ಸ್ಟ್ರಾಟಜಿಯನ್ನು ಯಾವ್ಯಾವ ಲೆವೆಲ್ ಅಲ್ಲಿ ಯೂಸ್ ಮಾಡ್ಬೇಕಂತ. ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು, ಆ ಏರಿಯಾದಲ್ಲಿ ನೀವೀಗ ಟ್ರೇಡ್ ತೆಗ್ದ್ರಿ ಅಂತ ಅನ್ಕೊಳ್ಳಿ, ಆಯ್ತಾ? ಅಲ್ಲಿ ಒಂದೇನಾದ್ರೂ ಲೈನ್ಸ್ ಎಳ್ದು ಬಿಡಿ, ಈ ಲೈನ್ ಅಲ್ಲಿ ನಾನು ತೆಗ್ದಿದ್ದೇನೆ ಅಂತ. ಆದ್ಮೇಲೆ ಅದು ಎಲ್ಲಿಯ ತನಕ ನಿಮ್ದು ಟಾರ್ಗೆಟ್ ಇದೆ ಆ ಲೈನ್ ಅಲ್ಲಿ ಒಂದು ಲೈನ್ಸ್ ಎಳ್ದು ಬಿಡಿ, ಹಾರಿಜಾಂಟಲ್ ಲೈನ್ ಎಳ್ದು ಬಿಡಿ, ಆಯ್ತಾ? ಅದಕ್ಕೆ ಕಲರ್ಸ್ ಕೊಟ್ಟು ಬಿಡಿ. ಆವಾಗ ನಿಮ್ಗೆ ಅಂದಾಜು ಸಿಗ್ತದೆ, ನಂದು ಇಲ್ಲಿಂದ ಇಲ್ಲಿ ತನಕ ಟ್ರೇಡ್, ಅಲ್ಲಿ ತನಕ ಹೋಗುವ ತನಕ ನಾನು ಕಾಯ್ತೇನೆ ಅಂತ. ಅದು ಬಂದ್ಮೇಲೆ ಅಷ್ಟು ಪ್ರಾಫಿಟ್ ನಿಮ್ಗೆ ಸಿಗ್ತದೆ ಅಂತ. ಜಸ್ಟ್ ಹೀಗೆ ಇಮ್ಯಾಜಿನೇಷನ್ ಅಲ್ಲಿ ಟ್ರೇಡ್ ಮಾಡಿ 1 ವಾರ. ಆದ್ಮೇಲೆ ಇಲ್ಲ ಅಂತಿದ್ರೆ ಅದ್ ಮೋಕ್ ಟ್ರೇಡು ಆ ತರ ಎಲ್ಲ ಪೇಪರ್ ಟ್ರೇಡಿಂಗು ಮಾಡ್ಬೋದು, ಆಯ್ತಾ? ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಈಗ ನಿಮ್ಗೆ ಬರ್ತದೆ. ನೆಕ್ಸ್ಟ್ ಇನ್ನು ಆಪ್ಷನ್ ಚೈನ್ ಮತ್ತೆ ಇಂಡಿಕೇಟರ್ ಅದೆಲ್ಲ ಇದೆ, ಅದು ಇಲ್ಲದೇನು ಮಾಡ್ಬೋದು. ಈಗ ನೀವು ಸ್ವಲ್ಪ ಮಾಡ್ತಾ ಹೋಗಿ ಸ್ಟಾರ್ಟ್ ಮಾಡಿ ಟ್ರೇಡಿಂಗ್ ಮಾಡ್ಲಿಕ್ಕೆ. ಅಕೌಂಟ್ ಫಸ್ಟಿಗೆ ಓಪನ್ ಮಾಡಿ, ಆಯ್ತಾ? ಅಕೌಂಟ್ ಓಪನ್ ಮಾಡಿದವರು ಅಕೌಂಟ್ ಓಪನ್ ಮಾಡಿ. ಇಲ್ಲಿ ನಂದು QR ಕೋಡ್ ಇದೆ, ಇದ್ರ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು. ನಾನು ತೋರಿಸ್ತೇನೆ QR ಕೋಡ್. ಒಮ್ಮೆಲೆ ಡೈರೆಕ್ಟ್ ಆಗಿ ಕುತ್ಕೊಂಡ್ರೆ ಏನಾಗ್ತದೆ ನಿಮ್ಗೆ, ಅದು ಏನಾಗ್ತದೆ ಗೊತ್ತಾ, ಕೀ ಮೂವ್ಮೆಂಟ್ ಎಲ್ಲ ನಿಮ್ಗೆ ಗೊತ್ತಿರಲ್ಲ. ಎಲ್ಲಿ ಯಾವ್ದು ಕೀ ಇರ್ತದೆ, ಹೇಗೆ ಎಕ್ಸಿಟ್ ಆಗ್ಬೇಕು ಅದೆಲ್ಲ ಗೊತ್ತಿರಲ್ಲ. ನೀವು ಜಸ್ಟ್ ಫಸ್ಟಿಗೆ 1 ವಾರ ಇಮ್ಯಾಜಿನೇಷನ್ ಅಲ್ಲೇ ಟ್ರೇಡ್ ಮಾಡಿ. ಟ್ರೇಡ್ ಚಾರ್ಟ್ ಅನ್ನು ಕಂಟಿನ್ಯೂ ಆಗಿ ನೋಡಿ. ಈಗ 9:15 ಗೆ ಸ್ಟಾರ್ಟ್ ಆಗ್ತದೆ, 3:15 ತನಕ ನೋಡಿ. ಆದ್ಮೇಲೆ ಇದು ಪೊಸಿಷನ್ ಟ್ರೇಡ್ ಮಾಡುವವರು 3:15 ಇಂತ ಮೇಲೆ ಮಾಡುದಲ್ವಾ. 3:15 ಮೇಲೆ ಸಹ ನೀವು ಇದು ಮಾಡ್ಬೋದು, ಪೇಪರ್ ಟ್ರೇಡಿಂಗ್ ಇದು ಮಾಡ್ಬೋದು. ಪೊಸಿಷನ್ ತೆಗೆಯುವವರು, ಆಯ್ತಾ? ಪೊಸಿಷನ್ ಎಲ್ಲ ತೆಗೆಯುವವರು 3:15 ಮೇಲೆ ತೆಗೆಯುವುದು. ಅವರು 1 ವಾರ ಹೀಗೆ ಗುರುವಾರ ತನಕ ಇಡ್ತಾರೆ, ಅದಕ್ಕೆ ಫ್ಯೂಚರ್ ಟ್ರೇಡಿಂಗು ಅಂತ ಹೇಳ್ತಾರೆ. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಆಯ್ತಾ? ಇಲ್ಲಾದ್ರೆ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನ್ ಆದಾಗ ಅವ್ರು ತಮ್ಮ ಇದನ್ನು ಪೊಸಿಷನ್ ಅನ್ನು ಒಂದ ಕ್ಯಾರಿ ಮಾಡ್ತಾರೆ, ಒಂದ ಎಕ್ಸಿಟ್ ಆಗ್ತಾರೆ. ಅವರ ತೆಗ್ದ ಇದಕ್ಕಿಂತ ಉಲ್ಟಾ ಮಾರ್ಕೆಟ್ ಹೋದ್ರೆ ಅವಾಗ ಅವರು ಎಕ್ಸಿಟ್ ಆಗ್ತಾರೆ. ಇಲ್ಲಂತಿದ್ರೆ ಅವರು ಅದಕ್ಕೆ ಆಡ್ ಮಾಡ್ತಾ ಹೋಗ್ತಾರೆ.
1 ವೀಕ್ ಫುಲ್ಲು ಇಟ್ಟು ಬಿಡ್ತಾರೆ ಆಯ್ತಾ. ಟೀಟಾ ಡಿಕೆ ಆಗುವ ತನಕ ಇಟ್ಟು ಬಿಡ್ತಾರೆ. ಅದು ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ನಿನ್ನೆ ಕ್ಲಾಸ್ ಯಾರೆಲ್ಲ 21 ವಿಡಿಯೋಸ್ ಆಗಿದೆ ಇದುವರೆಗೆ. 21 ವಿಡಿಯೋಸ್ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ಒಂದು ಸಲ ಹೋಗಿ ನಂದು ಸ್ಟಾರ್ಟಿಂಗ್ ಇಂದ 21 ವಿಡಿಯೋಸ್ ತನಕನು ಕಂಪ್ಲೀಟ್ ಆಗಿ ನೋಡಿ, ಆವಾಗ ನಿಮ್ಗೆ ಟ್ರೇಡಿಂಗ್ ಕರೆಕ್ಟ್ ಆಗಿ ಬರ್ತದೆ. ಇದುವರೆಗೆ ಯಾರೆಲ್ಲ ವಿಡಿಯೋಸ್ ನೋಡಿದಿರಿ ಅವ್ರು ಈಗಾಗಲೇ ಟ್ರೇಡ್ ಮಾಡಲು ಕುತ್ಕೊಳ್ಬಹುದು ಆಯ್ತಾ. ಆದ್ಮೇಲೆ ಏನ್ ಗೊತ್ತಾ, ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅದೇ ಹೇಳಿದೆಲ್ಲ, 1 ವಾರ ನೀವು ಇಮ್ಯಾಜಿನೇಷನ್ ಅಲ್ಲೇ ಟ್ರೇಡ್ ಮಾಡಿ, ಆದ್ಮೇಲೆ ಡೈರೆಕ್ಟ್ ಆಗಿ ಟ್ರೇಡಿಗೆ ಕೂತ್ಕೊಳ್ಳಿ. ಟ್ರೇಡ್ ಮಾಡದೆ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡದೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಮಾಡುವಾಗ ಹಣದಲ್ಲಿ ಇನ್ವೆಸ್ಟ್ ಮಾಡಿಯೇ ಮಾಡಿ ಆಯ್ತಾ, ಹಣ ಯೂಸ್ ಮಾಡಿಯೇ ಮಾಡಿ. ಇಲ್ಲಂತಂದ್ರೆ ನೀವು ಇಮ್ಯಾಜಿನೇಷನ್ ಅಲ್ಲೇ ಮಾಡುದಾದ್ರೆ ಟ್ರೇಡಿಂಗ್ ಆಗಲ್ಲ ಆಯ್ತಾ. 1 ವಾರ ಮಾಡಿ ಬೇಕಾದ್ರೆ ಇಮ್ಯಾಜಿನೇಷನ್ ಅಲ್ಲಿ, ಮತ್ತೆ ಹಣ ಯೂಸ್ ಮಾಡಿ. ಡೈರೆಕ್ಟ್ ಆಗಿ ನೀವು ಟ್ರೇಡ್ ಮಾಡುವಾಗ ಮತ್ತೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗ್ತದೆ. ಸ್ಟಾರ್ಟಿಂಗ್ ಗೆ ಸ್ವಲ್ಪ ಹೆದರಿಕೆ ಆಗ್ತದೆ, ಮತ್ತೆ ಮತ್ತೆ ಕರೆಕ್ಟ್ ಆಗ್ತದೆ. ನಂದು QR ಕೋಡ್ ಈ ತರ ಇದೆ ನೋಡಿ. ಇದು ನನ್ನ QR ಕೋಡ್. ಯಾರೆಲ್ಲ QR ಕೋಡ್ ಸ್ಕ್ಯಾನ್ ಮಾಡಿ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಕೌಂಟ್ ಅನ್ನು ಓಪನ್ ಮಾಡಿ. ಇಲ್ಲದಿದ್ರೆ ಈ ಕೋಡ್ ನಂಬರ್ ಇದೆಲ್ಲ, ಇದ್ರ ಮುಖಾಂತರನು ಅಕೌಂಟ್ ಓಪನ್ ಮಾಡಬಹುದು. ಒಂದ್ ವೇಳೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ ಅಂತ ಆದ್ರೆ ಇದ್ರಲ್ಲಿ ನೀವು ನನಗೆ ಕಮೆಂಟ್ ಹಾಕಿ, ಕಮೆಂಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ತರ ಟ್ರೇಡ್ QR ಕೋಡ್ ಯೂಸ್ ಮಾಡಿ ಇದ್ ಮಾಡ್ಬೇಕಂತ. ಏನಿಲ್ಲ, ಇದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದ್ರಲ್ಲಿ ಹೇಳ್ತಾ ಹೋಗ್ತದೆ ಈ ತರ ಮಾಡಿ ಅಂತ. ಅದನ್ನೆಲ್ಲ ನೀವು ಮಾಡಿದ್ರೆ ಆಯ್ತು. ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ಮೇಲೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಇದೆಲ್ಲ ಕೇಳ್ತದೆ ಆಯ್ತಾ. ಅದೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ಬೇಕಲ್ವಾ. ಡಿಮ್ಯಾಟ್ ಅಕೌಂಟ್ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಮಾಡ್ತದೆ. ನಿಮ್ದು ಟ್ರೇಡಿಂಗ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಒಟ್ಟಿಗೆ ಕನೆಕ್ಟ್ ಆಗ್ತದೆ ಅಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಗೆ ಫಂಡ್ ನಿಮ್ಮ ಬ್ಯಾಂಕಿಂದ ಡಿಮ್ಯಾಟ್ ಅಕೌಂಟಿಗೆ ಹೋಗ್ಬೇಕಲ್ವಾ, ಆ ತರ ಆಯ್ತಾ. ನೆಕ್ಸ್ಟ್ ನಾವು ಇದರಲ್ಲಿ ಪ್ಯೂರ್ ಪ್ರೈಸ್ ಆಕ್ಷನ್ ಯಾವ ತರ ನಡೀತದಂತ ನೋಡುವ ಬನ್ನಿ. ಚಾರ್ಟ್ ಬಾಕ್ಸಿಗೆ ಬನ್ನಿ. ಚಾರ್ಟ್ ಬಾಕ್ಸ್ ಅಲ್ಲಿ ಇದು ಇವತ್ತಿನದು ಟ್ರೇಡರ್ಸ್, ಇದು ಇವತ್ತಿನದು ಟ್ರೇಡ್. ಈಗ ನಡೀತಾ ಇದೆ ನೋಡಿ, ಇಲ್ಲಿ ಟ್ರೇಡ್ ಆಗ್ತಾ ಇದೆ. ನಾನು ಟ್ರೇಡ್ ಮಾಡ್ತಾ ಇಲ್ಲ, ಆಯ್ತು ನಂದು ಇಲ್ಲಿ ತನಕದ್ದು ಒಂದು ಟ್ರೇಡ್ ತೆಗ್ದಿದ್ದೆ, ಅದು ಆಯ್ತು, ಕ್ಲೋಸ್ ಆಯ್ತು. ಹಾಗಾಗಿ ನಿಮ್ಗೆ ಟೀಚ್ ಮಾಡ್ಲಿಕ್ಕೆ ಬಂದೆ. ನಾನು ಇಲ್ಲಿಯೇ ತೆಗ್ದಿದ್ದೇನೆ ಟ್ರೇಡ್, ಇಲ್ಲಿಯೇ. ನಾನು ಜಾಸ್ತಿ ಲಾಟ್ ಅಲ್ಲಿ ತೆಗ್ಲಿಲ್ಲ, ನಾನು ಒಂದು 25 ಲಾಟ್ ಅಲ್ಲಿ ತೆಗ್ದಿದ್ದು ಅಷ್ಟೇ. ಇಲ್ಲಿ ತೆಗ್ದಿದ್ದೇನೆ. ಇಲ್ಲಿ ತೆಗ್ದವಳು ನಾನು ಎಲ್ಲಿ ಎಕ್ಸಿಟ್ ಆದೆ, ಇಲ್ಲಿಗೆ ಟ್ರೇಲ್ ಮಾಡಿ ಇಟ್ಟೆ. ಮತ್ತೆ ಫಸ್ಟ್ ಗೆ ಇಲ್ಲಿ ಟ್ರೇಲ್ ಮಾಡಿ ಇಟ್ಟೆ ನನ್ನ ಸ್ಟಾಪ್ ಲಾಸ್ ಅನ್ನು. ಇಲ್ಲಿಗೆ ಬರುವಾಗ ನಾನು ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಟ್ಟೆ. ಆದ್ಮೇಲೆ ಪುನಃ ಇಲ್ಲಿಗೆ ಬರುವಾಗ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಯ್ತಲ್ಲ, ಸ್ಟಾಪ್ ಲಾಸ್ ಅನ್ನು ಇಲ್ಲಿದ್ದದನ್ನು ರೆಡ್ ಕ್ಯಾಂಡಲ್ ಅಡಿಯಲ್ಲಿ ಟ್ರೇಲ್ ಮಾಡಿಟ್ಟೆ. ನಾವು ಟ್ರೇಲ್ ಮಾಡಿಡುವಾಗ ಗ್ರೀನ್ ಕ್ಯಾಂಡಲ್ ಕಾಲ್ ಸೈಡ್ ನಾವು ಟ್ರೇಲ್ ಮಾಡುವಾಗ ಸ್ಟಾಪ್ ಲಾಸ್ ನಾವು ರೆಡ್ ಕ್ಯಾಂಡಲ್ ಅಡಿಯಲ್ಲಿ ಇಡ್ಬೇಕು ಸ್ಟಾಪ್ ಲಾಸ್ ಆಯ್ತಾ, ಟ್ರೇಲ್ ಮಾಡಿ. ಆದ್ಮೇಲೆ ಪುಟ್ ಸೈಡ್ ನಾವು ಟ್ರೇಡ್ ಮಾಡುವಾಗ, ಸೆಲ್ ಸೈಡ್ ಟ್ರೇಡ್ ಮಾಡುವಾಗ ನಾವು ಸ್ಟಾಪ್ ಲಾಸ್ ಅನ್ನು ಕಾಲ್ ಇದು ಗ್ರೀನ್ ಕ್ಯಾಂಡಲ್ ಆಗ್ತದಲ್ಲ ಅದ್ರ ಅಡಿಯಲ್ಲಿ ಇಡ್ಬೇಕು. ಇಲ್ಲಿ ನಾವೀಗ ರೆಡ್ ಕ್ಯಾಂಡಲ್ ಅಡಿಯಲ್ಲಿ ಸ್ಟಾಪ್ ಲಾಸ್ ಟ್ರೇಲ್ ಮಾಡಿ ಇಲ್ಲಿಗೆ ನಾನು ಫಸ್ಟಿಗೆ ಇಲ್ಲಿ ಇಟ್ಟೆ, ಆದ್ಮೇಲೆ ಇಲ್ಲಿ ಇಟ್ಟಿದ್ದೇನೆ. ಆದ್ಮೇಲೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಏನಾಯ್ತು, ಇಲ್ಲಿ 53,000 ಏರಿಯಾ ಇಲ್ಲಿದೆ, ರೌಂಡ್ ನಂಬರ್ ಅಲ್ವಾ, 53,000 ರೌಂಡ್ ನಂಬರ್. ಇಲ್ಲಿ ನನಗೆ ಗೊತ್ತಾಯ್ತು ಇದು ರಿವರ್ಸ್ ಹೊಡಿತದೆ ಅಂತ. 53 ಅದು ರೌಂಡ್ ನಂಬರ್ ಹತ್ತಿರ ರಿವರ್ಸ್ ಹೊಡಿತದೆ ಯಾವಾಗ್ಲೂ. ಇಲ್ಲಿ 900 ಲೆವೆಲ್ ಇದೆ, 52,900, 100 ಪಾಯಿಂಟ್ಸ್ ಕೆಳಗೆ, 100 ಪಾಯಿಂಟ್ಸ್ ಮೇಲೆ. ಇದು ಇವತ್ತಿನದು ಟಾಪಿಕ್ ಗೆ ಕನೆಕ್ಟ್ ಇಲ್ಲ ನಾನು ಈಗ ಹೇಳುದು ಆಯ್ತಾ. ನೋಡಿ ಇದು 100 ಪಾಯಿಂಟ್ಸ್ ಕೆಳಗೆ ನಾನು ರೌಂಡ್ ನಂಬರ್ ಹೇಳಿ ಕೊಟ್ಟಿದ್ದೇನಲ್ಲ, ಅದು ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ ಅದನ್ನೆಲ್ಲ ಒಮ್ಮೆ ನೋಡ್ಕೊಂಡ್ ಬನ್ನಿ. ರೌಂಡ್ ನಂಬರ್ ಟ್ರೇಡಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ರೌಂಡ್ ನಂಬರ್ ಯಾರೆಲ್ಲ ನೋಡ್ಲಿಲ್ಲ ಕ್ಲಾಸ್, ಅದು ವಿಡಿಯೋಸ್ ಅನ್ನು ಒಮ್ಮೆ ನೋಡಿ ಆಯ್ತಾ.
ಆದ್ಮೇಲೆ ಇದ್ರಲ್ಲಿ 53,000. ಕರೆಕ್ಟ್ ಅದ್ರಲ್ಲೇ ಕುತ್ಕೊಳ್ಳಲ್ಲ ಅದು. ಇದು 3 ಪಾಯಿಂಟಿಗೆ ಹೆಚ್ಚು ಕಮ್ಮಿ ಆಗ್ತದೆ ಆಯ್ತಾ. ಆದ್ಮೇಲೆ ಇದರಲ್ಲಿ ನೆಕ್ಸ್ಟ್ 100 ಪಾಯಿಂಟ್ಸ್ ಮೇಲೆ ಅಂತ ಹೇಳಿದ್ರೆ ಎಷ್ಟು ಬರ್ತದೆ ರೌಂಡ್ ನಂಬರ್? 100 ಅಲ್ವಾ? ಇಲ್ಲಿ 100 ಇದಿಷ್ಟು ರೌಂಡ್ ನಂಬರ್ ಲೆವೆಲ್. ಇಲ್ಲಿಗೆ ಏನಾಗಿದೆ ಮಾರ್ಕೆಟ್ ಕೆಳಗಿಂದ ಮೇಲೆ ತನಕ ಬಂದಿದೆ. ನನಗೆ ಇಲ್ಲಿ ಬರುವಾಗಲೇ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ 53,000 ರೌಂಡ್ ನಂಬರ್, 53,000 ರೌಂಡ್ ನಂಬರ್. ಇಲ್ಲಿ ಎಲ್ಲ ಟ್ರೇಡ್ ತೆಗ್ದಿರ್ತಾರೆ, ಬೈಯರ್ಸ್ ಟ್ರೇಡ್ ತೆಗ್ದಿರ್ತಾರೆ, ಸೆಲ್ಲರ್ಸ್ ಟ್ರೇಡ್ ಇಲ್ಲಿ ಎಂಟ್ರಿ ಆಗಿರ್ತಾರೆ ಆಯ್ತಾ. ಬೈಯರ್ಸ್ ಸ್ಟಾಪ್ ಲಾಸ್ 100 ಪಾಯಿಂಟ್ಸ್ ಬಿಟ್ಟು ಅಂತ ಹೇಳಿದ್ರೆ 900 ಲೆವೆಲ್ ಅಲ್ಲಿ ಇರ್ತದೆ. ಸೆಲ್ಲರ್ಸ್ ಮೇಲಿಂದ ರೆಸಿಸ್ಟೆನ್ಸ್ ಲೆವೆಲ್ ಇಂದ ತೆಗೆಯುವುದಲ್ಲ, ಸೆಲ್ಲರ್ಸ್ ಸ್ಟಾಪ್ ಲಾಸ್ 100 ಪಾಯಿಂಟ್ ಮೇಲೆ ಇರ್ತದೆ ಆಯ್ತಾ. 100 ಪಾಯಿಂಟ್ ಅಲ್ಲಿ ಇರ್ತಾರೆ. ಅವ್ರು ಸಣ್ಣ ಸಣ್ಣ ಸ್ಟಾಪ್ ಲಾಸ್ ಇಡಲ್ಲ. ಯಾಕಂತ ಹೇಳಿದ್ರೆ ಅವರು ಪೊಸಿಷನ್ ಟ್ರೇಡರ್, ಅವರು ದೊಡ್ಡ ದೊಡ್ಡ ಲಾಟ್ ಅಲ್ಲಿ ತೆಗೆಯುವವರು ಅಲ್ವಾ. ಅವರು ದೊಡ್ಡ ಟ್ರೇಡರ್ಸ್. ಅವ್ರು ಸ್ವಲ್ಪ ಸ್ವಲ್ಪ ಟ್ರೇಡ್ ಇದು ಪಾಯಿಂಟ್ ಅಲ್ಲಿ ಇಡಲ್ಲ. ನಮಗೆ 10 ಪಾಯಿಂಟ್ 20 ಪಾಯಿಂಟ್ ಈ ತರ ಇಡಲ್ಲ. ಅವ್ರು 100 ಪಾಯಿಂಟ್ ಅಲ್ಲಿ ಇಡ್ತಾರೆ ಆಯ್ತಾ. ಇದು 100 ಪಾಯಿಂಟ್ ಅಲ್ಲಿ ಏನಾಗ್ತದೆ ಗೊತ್ತಾ, ಬೈಯರ್ಸ್ ಇದ್ರಲ್ಲಿ ಇಲ್ಲಿ 900 ಪಾಯಿಂಟ್ ಗಿಂತ ಮೇಲೆ ಹೋಗದಾಗೆ ಸೆಲ್ಲರ್ಸ್ ನೋಡ್ಕೊಳ್ತಾರೆ. ಸೆಲ್ಲಿಂಗ್ ತುಂಬಾ ಇಲ್ಲಿ ಆಡ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಸೆಲ್ ಮಾಡ್ತಾರೆ ಸೆಲ್ಲರ್ಸ್. ಇದು ಬೈಯರ್ಸ್ ಎಂಟ್ರಿ ಏರಿಯಾ ಅಲ್ವಾ. ಇಲ್ಲಿ ಸಾರಿ ಸ್ಟಾಪ್ ಲಾಸ್ ಏರಿಯಾ. ಇದು ಬೈಯರ್ಸ್ ಎಂಟ್ರಿ ಇಲ್ಲಿ ಇರ್ತದೆ, ಸೆಲ್ಲರ್ಸ್ ಸ್ಟಾಪ್ ಲಾಸ್ ಇಲ್ಲಿ ಇರ್ತದೆ. ಬೈಯರ್ಸ್ ಒಂದ್ ವೇಳೆ ಇದು ಡಿಪೀಟ್ ಮಾಡಿ ಇಲ್ಲಿ ಬಂದ್ರೆ ಏನಾಗ್ತದೆ, ಇಲ್ಲಿ ಸೆಲ್ಲರ್ಸ್ ಬೈಯರ್ಸ್ ಇಲ್ಲಿ ಫೈಟ್ ಆಗ್ತದೆ. ಪುನಃ ಬೈಯರ್ಸ್ ಇದನ್ನು ಡಿಪೀಟ್ ಮಾಡಿ ಮೇಲೆ ಹೋಗ್ಬೋದು, ಒಂದ ಸೆಲ್ಲರ್ಸ್ ಇವರನ್ನು ಡಿಪೀಟ್ ಮಾಡಿ ಕೆಳಗೆ ತಗೊಂಡ್ ಬರ್ಬೋದು. ಬೈಯರ್ಸ್ ಗಿಂತ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ ಆಲ್ಮೋಸ್ಟ್. ಯಾಕಂತ ಹೇಳಿದ್ರೆ ಸೆಲ್ಲರ್ಸ್ ಎಲ್ಲ ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ. ದೊಡ್ಡ ಪ್ಲೇಯರ್ಸ್ ಎಲ್ಲ ಸೆಲ್ಲಿಂಗ್ ಮಾಡುದು ಜಾಸ್ತಿ. ಅದರಿಂದ ನಾವು ಸೆಲ್ಲಿಂಗ್ ಮಾಡುವವರಿಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ ಆಯ್ತಾ. ಬೈಯರ್ಸಿಗೆ ಮೂವ್ಮೆಂಟ್ ಬೇಕು, ಸೆಲ್ಲರ್ಸಿಗೆ ಮೂವ್ಮೆಂಟ್ ಬೇಕಂತಿಲ್ಲ. ಬೈಯರ್ಸಿಗೆ ಮೂವ್ಮೆಂಟ್ ಬೇಕು. ಯಾಕೆ ಮೂವ್ಮೆಂಟ್ ಬೇಕಂತ ಹೇಳಿದ್ರೆ, ಒಂದ್ ವೇಳೆ ಕನ್ಸಲ್ಟೇಷನ್ ಆಗ್ತಾ ಇದ್ರೆ ಅದು ಡಿಕೆ ಇದು ನಿಮ್ದು ಪ್ರೀಮಿಯಂ ಎಲ್ಲ ಕರಗ್ತದೆ. ಬೈಯರ್ಸ್ ಅವ್ರದ್ದು ಪ್ರೀಮಿಯಂ ಕರಗಿದಾಗ ಏನಾಗ್ತದೆ, ಅದೆಲ್ಲ ಯಾರಿಗೆ ಹೋಗ್ತದೆ, ಸೆಲ್ಲರ್ಸಿಗೆ ಹೋಗ್ತದೆ. ಸೆಲ್ಲರ್ಸಿಗೆ ಏನು ಮೂವ್ಮೆಂಟ್ ಬೇಕಂತಿಲ್ಲ. ಸೆಲ್ಲರ್ಸಿಗೆ ಜಸ್ಟ್ ಅವ್ರದ್ದು ಲೆವೆಲ್ ಗಿಂತ ಮೇಲೆ ಹೋದ್ರೆ ಆಯ್ತು. ಅವರು ಇಷ್ಟು ಲೆವೆಲ್ ಗಿಂತ ನಂದು ಮೇಲೆ ಇಷ್ಟು ಲೆವೆಲ್ ಗಿಂತ ಕೆಳಗೆ ಹೋದ್ರೆ ನನ್ಗೆ ಇದಾಗ್ತದೆ ಅಂತ ಪ್ರಾಫಿಟ್. ಅವರು ಅನ್ಕೊಂಡಿದ್ದ ಲೆವೆಲ್ ಗಿಂತ ಮೇಲೆ ಹೋದ್ರೆ ಆಯ್ತು ಆಯ್ತಾ. ಅವ್ರು ಇಷ್ಟು ಲೆವೆಲ್ ಅಂತ ಅನ್ಕೊಂಡಿರ್ತಾರಲ್ಲ, ಅದು ಅವ್ರಿಗೆ ಪ್ರಾಫಿಟ್. ಅವ್ರಿಗೆ ಮೂವ್ಮೆಂಟ್ ಆಗ್ಬೇಕಂತಿಲ್ಲ, ಮೆಲ್ಲ ಹೋದ್ರು ತೊಂದ್ರೆ ಇಲ್ಲ ಅವರಿಗೆ. ಆದ್ರೆ ಬೈಯರ್ಸಿಗೆ ಆಗಲ್ಲ. ಬೈಯರ್ಸಿಗೆ ಫಾಸ್ಟ್ ಮೂವ್ಮೆಂಟ್ ಆಗ್ಬೇಕು. ಇಲ್ಲಾಂತಿದ್ರೆ ಅಲ್ಲಿ ಇದಾಗ್ತದೆ, ಪ್ರೀಮಿಯಂ ಕರಗ್ತಾ ಹೋಗ್ತದೆ ಅವ್ರದ್ದು. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಬರುವಾಗ ಏನ್ ಮಾಡಿದೆ, ಇಲ್ಲಿ ರೌಂಡ್ ನಂಬರ್ ಇದೆ. ರೌಂಡ್ ನಂಬರ್ ಗೊತ್ತಾಯ್ತು ನನಗೆ. ಇಲ್ಲಿ 100 ಪಾಯಿಂಟ್ಸ್ ಕೆಳಗಡೆ ಬೈಯರ್ಸ್ ಸ್ಟಾಪ್ ಲಾಸ್ ಇದೆ. ಇಲ್ಲಿ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಬೈಯರ್ಸ್ ಅನ್ನು ಮೇಲೆ ಬರ್ಲಿಕ್ಕೆ ಬಿಡಲ್ಲ. ಇಲ್ಲಿ ಏನ್ ಮಾಡ್ತಾರೆ, ಡೌನ್ ಗೆ ತಗೊಂಡ್ ಬರ್ತಾರೆ. ಇಲ್ಲಿ ಪುನಃ ಆಡ್ ಮಾಡಿ ಇಲ್ಲಿ ಡೌನ್ ಗೆ ತಗೊಂಡ್ ಬರ್ತಾರೆ 900 ಲೆವೆಲ್ ಅಲ್ಲಿ. ಇಲ್ಲಿ ಒಂದ್ ವೇಳೆ ಮೇಲೆದು ಟ್ರೇಡ್, ಒಂದ್ ವೇಳೆ ಮೇಲಿಂದ ಟ್ರೇಡ್ ಬರ್ತಿದ್ರೆ ಏನ್ ಮಾಡ್ತಾರೆ, ಇಲ್ಲಿ ಬೈಯರ್ಸ್ ಇದನ್ನು ಕೆಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕಂತ ಹೇಳಿದ್ರೆ ಸೆಲ್ಲರ್ಸ್ ಇಲ್ಲಿ ಸ್ಟ್ರಾಂಗ್ ಆಗ್ತಾರಂತ. ಬೈಯರ್ಸ್ ಇಲ್ಲಿಂದಾನೆ ಮೇಲೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಆಯ್ತಾ. ಇದು ರೌಂಡ್ ನಂಬರ್ ಲೆವೆಲ್. ರೌಂಡ್ ನಂಬರ್ ಲೆವೆಲ್ ಅಲ್ಲಿ ಜಾಸ್ತಿಯಾಗಿ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ. ಯಾವ ತರ, ಈ ತರ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ. ಕನ್ಸಲ್ಟೇಷನ್ ಆಗಿ ಮತ್ತೆ ಒಂದೇ ಸಲ ಬ್ರೇಕ್ಔಟ್ ಆಗ್ತದೆ. ಬ್ರೇಕ್ಔಟ್ ಆದಾಗ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇದು ರೌಂಡ್ ನಂಬರ್ ಲೆವೆಲ್ ಟ್ರೇಡಿಂಗಿಗೆ, ಕನ್ಸಲ್ಟೇಷನ್ ಆಗುವಾಗ ಟ್ರೇಡಿಂಗಿಗೆ ಒಳ್ಳೇದಲ್ಲ. ಆದ್ರೆ ಕನ್ಸಲ್ಟೇಷನ್ ಆಗಿ ಅದು ಬ್ರೇಕ್ ಆಗ್ತದಲ್ಲ, ಬ್ರೇಕ್ ಆಗುವಾಗ ಅದು ರೌಂಡ್ ನಂಬರ್ ಲೆವೆಲ್ ಅನ್ನು ನೀವು ಬಿಡಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಕನ್ಸಲ್ಟೇಷನ್ ಆಗ್ತದೆ. ಕನ್ಸಲ್ಟೇಷನ್ ಆಗಿ ಏನಾಗ್ತದೆ, ಒಂದೇ ಸಲ ಬ್ರೇಕ್ಔಟ್ ಕೊಡ್ತದೆ. ಬ್ರೇಕ್ಔಟ್ ಕೊಡುವಾಗ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಆ ಮೂವ್ಮೆಂಟ್ ಅನ್ನು ನೀವು ಮಿಸ್ ಮಾಡಬಾರ್ದು. ಕನ್ಸಲ್ಟೇಷನ್ ಏರಿಯಾದಲ್ಲಿ ನೀವು ಒಂದು ಟ್ರೇಡ್ ತೆಗಿಬಾರ್ದು. ಮತ್ತೆ
ಅದು ಬ್ರೇಕ್ ಆದಾಗೆ ನೀವು ಟ್ರೇಡ್ ತೆಗಿಬೇಕು. ಟ್ರೇಡ್ ತೆಗೆಯುವಾಗ ನೋಡ್ಬೇಕು, ದೊಡ್ಡ ಕ್ಯಾಂಡಲ್ ಆಗ್ತದೆ ಬ್ರೇಕ್ಔಟ್ ಆಗುವಾಗ. ಒಂದು ನೀವು ದೊಡ್ಡ ಕ್ಯಾಂಡಲ್ ಅದು ಮಿಸ್ ಮಾಡಬಾರ್ದು ಅಂತಿದ್ರೆ ರಪ್ಪ ಬ್ರೇಕ್ಔಟ್ ಆದಾಗಲೇ ತೆಗಿಬೇಕು. ಇಲ್ಲಂತಿದ್ರೆ ಅದು ರಿವರ್ಸ್ ಬರ್ತದೆ, ಪುನಃ ರೀಟೆಸ್ಟ್ ಆಗ್ತದೆ. ರೀಟೆಸ್ಟ್ ಆಗುವಾಗ್ಲೂ ತೆಗಿಬಹುದು. ನಿಮ್ಮ ಸ್ಟಾಪ್ ಲಾಸ್ ಸಣ್ಣದು ಸಿಗುವಾಗೆ ಅಲ್ಲಿ ಪುನಃ ಒಂದು ಗ್ರೀನ್ ಕ್ಯಾಂಡಲ್ ಮಾಡುವವರೆಗೆ ಕಾಯ್ಬೇಕು. ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಗ್ರೀನ್ ಕ್ಯಾಂಡಲ್ ಕೆಳಗೆ ಇಟ್ಟು ಪುನಃ ನೀವು ನಿಮ್ಮ ಟ್ರೇಡ್ ಅನ್ನು ಎಂಟ್ರಿ ಪಾಯಿಂಟ್ ಅನ್ನು ಪಡಿಬಹುದು. ಆಯ್ತಾ? ಸ್ಟಾಪ್ ಲಾಸ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಕೆಳಗೆ ಬರ್ತದೆ. ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಪುನಃ ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಅದೇ ಅದ್ರ ಕೆಳಗಡೆ ಸ್ಟಾಪ್ ಲಾಸ್ ಬರ್ತದೆ. ಒಂದು ಅದಕ್ಕೆ ಕಾಯ್ಬೇಕು, ಇಲ್ಲದ್ರೆ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದಾಗ್ತದೆ. ಇಲ್ಲಿ ಡೈರೆಕ್ಟ್ ಆಗಿ ಸಹ ನೀವು ಟ್ರೇಡ್ ಮಾಡ್ಬೋದು. ಬ್ರೇಕ್ಔಟ್ ಆದಾಗ್ಲೇ ಇಲ್ಲಿ ಡೈರೆಕ್ಟ್ ಆಗಿ ನೀವು ಟ್ರೇಡ್ ಮಾಡ್ಬೋದು. ಇದರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ತೆಗಿಬಹುದು. ಒಂದು ಮೇಲೆ ಹೋಗ್ತದೆ, ಒಂದು ಕೆಳಗೆ ಬರ್ತದೆ. ಇಬ್ರು ಫೈಟ್ ಮಾಡ್ತಿದ್ರೆ ಏನಾಗ್ತದೆ ಹೇಳಿ? ಈಗ ಇಬ್ರು ಫೈಟ್ ಮಾಡ್ತಿದ್ದಾರೆ. ಫೈಟ್ ಮಾಡ್ತಿರುವಾಗ ಯಾರು ಸ್ಟ್ರಾಂಗ್ ಇದ್ದಾರೆ ಅವರೇ ವಿನ್ ಆಗುದಲ್ವಾ? ಇಲ್ಲಿ ಸಹ ಹಾಗೆ, ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ವಿನ್ ಆಗ್ತಾರೆ ಅಷ್ಟೇ. ನಾನೀಗ ಇದು ಇವತ್ತಿನದು ಟಾಪಿಕ್ ಇದಲ್ಲ, ನಾನು ಬೇರೆ ಟಾಪಿಕ್ ಹೇಳ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಎಂತ? ಪ್ಯೂರ್ ಪ್ರೈಸ್ ಆಕ್ಷನ್ ಅಲ್ವಾ? ಪ್ಯೂರ್ ಪ್ರೈಸ್ ಆಕ್ಷನ್ ಯಾವಾಗ್ಲೂ ನೀವು ಮಾಡುವಾಗ 15 ಮಿನಿಟ್ಸ್ ಅಲ್ಲಿ ಮಾಡ್ಬೇಕು. ಆಯ್ತಾ? ಪ್ಯೂರ್ ಪ್ರೈಸ್ ಆಕ್ಷನ್ ನೋಡುವಾಗ ನೀವು 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕು. 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಏನಾಗ್ತದೆ ಗೊತ್ತಾ? ಅದು ಆ ದಿನದ್ದು ಮಾತ್ರ ನಿಮ್ಗೆ ಚಾರ್ಟ್ ಬಾಕ್ಸ್ ತೋರಿಸ್ತದೆ. 15 ಮಿನಿಟ್ಸ್ ಅಲ್ಲಿ ಆದ್ರೆ ಉಂಟಲ್ಲ, ನಿಮಗೆ 3-4 ದಿವಸದ ಚಾರ್ಟ್ ಬಾಕ್ಸ್ ಅನ್ನು ಆಡ್ ಮಾಡಿ ನೀವು ಅದ್ರಲ್ಲಿ ನೀವು ಟ್ರೇಡ್ ಮಾಡಬಹುದು. 15 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ಒಂದು ದಿವಸದ ಮಾತ್ರ ಚಾರ್ಟ್ ಬಾಕ್ಸ್ ತೋರಿಸುದು. ಇದು ಪ್ಯೂರ್ ಪ್ರೈಸ್ ಆಕ್ಷನ್ ನೀವು 15 ಮಿನಿಟ್ಸ್ ಯೂಸ್ ಮಾಡ್ಬೇಕು. ಆಯ್ತಾ? ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದು ಸಹ 15 ಮಿನಿಟ್ಸ್ ಯೂಸ್ ಮಾಡ್ಬೇಕು. ಮತ್ತೆ ಡೇದು ಫಸ್ಟ್ ಕ್ಯಾಂಡಲ್ ಅಂತ ಒಂದು ಹೇಳಿದ್ದೇನೆ, ಫಸ್ಟ್ ಕ್ಯಾಂಡಲ್ ಕನ್ಸಲ್ಟೇಷನ್, ಇದನ್ನು 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕು. ಸ್ಕ್ಯಾಲ್ಪಿಂಗ್ ಎಲ್ಲ 1 ಮಿನಿಟ್ ಮತ್ತೆ 5 ಮಿನಿಟ್ಸ್ ಚಾರ್ಟ್ ಇಟ್ಕೊಳ್ಬೇಕು. 1 ಮಿನಿಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಬೇಕು, ಸ್ಕ್ಯಾಲ್ಪಿಂಗ್ ಮಾಡುವವರು. ಆಯ್ತಾ? ಇದೆಲ್ಲ ಇದು ಗೊತ್ತಿರ್ಬೇಕು. ಮತ್ತೆ ಇದು ಇಟ್ಕೊಳ್ಬೇಕು, ಮೈನ್ ಆಗಿ ನೀವು ಟ್ರೇಡ್ ಮಾಡುವವರು ಇದು ನಿಮ್ಗೆ ಗಮನದಲ್ಲಿ ಇರ್ಬೇಕು. ಯಾವುದು? ಟೈಮಿಂಗ್ಸ್. ಇಲ್ಲಿ ಟೈಮಿಂಗ್ಸ್ ಇಲ್ಲಿಗ 15 ಮಿನಿಟ್ಸ್. 15 ಮಿನಿಟ್ಸ್ ಗೆ ಈಗ 15 ಮಿನಿಟ್ಸ್ ಕ್ಲೋಸ್ ಆಗ್ತಾ ಬಂತು, 1-2 ಮಿನಿಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಇಲ್ಲಿ ನೀವು ಟ್ರೇಡ್ ತೆಗಿಬಾರ್ದು, ನೋಡ್ಬೇಕು ಇನ್ನೊಂದು ಕ್ಯಾಂಡಲ್ ಯಾವ ತರ ಫಾರ್ಮೇಶನ್ ಆಗ್ತದೆ ಅಂತ ನೋಡ್ಬೇಕು. ಆಯ್ತಾ? ಫುಲ್ ಇರುವಾಗ ತೆಗಿಬೇಕು. ಇಲ್ಲಿ 1 ಸೆಕೆಂಡ್ 2 ಸೆಕೆಂಡ್ ಇರುವಾಗೆಲ್ಲ ನೀವು ಟ್ರೇಡ್ ತೆಗಿಬಾರ್ದು. ಇದು ಫುಲ್ ಇರ್ಬೇಕು ಟೈಮಿಂಗ್ಸ್ ಅಂತ ಹೇಳಿದ್ರೆ 15 ಮಿನಿಟ್ಸ್ ಫುಲ್ ಇರುವಾಗ ತೆಗಿಬೇಕು. ಇಲ್ಲಿ 15 ಮಿನಿಟ್ಸ್ ಅಲ್ಲಿ ಒಂದು 2-3 ಮಿನಿಟ್ಸ್ ಪಾಸ್ ಆದಾಗೆ ನೀವು ಟ್ರೇಡ್ ತೆಗಿಬಹುದು, ಅದು ನಿಮ್ಮ ಲೆವೆಲ್ಗೆ ಬಂದಾಗ. ಆಯ್ತಾ? ಇದು ನೋಡಿ ಡೌನಿಗೆ ಬರ್ತಾ ಇದೆ. ಡೌನಿಗೆ ನಾನು ಬರ್ತದಂತ ಹೇಳಲ್ಲ ಇವತ್ತು. ಇದು ಎಲ್ಲಿ ತನಕ ಬರ್ಬೋದು? ಒಂದು ಇಲ್ಲಿ ವಿಕ್ ತನಕ ಬರ್ಬೋದು. ಇಲ್ಲಿ ತನಕ ಬಂದು ಪುನಃ ಇಲ್ಲಿ ರಿವರ್ಸ್ ಹೊಡೆಯುವ ಚಾನ್ಸಸ್ ಇದೆ ಅಂತ ಹೇಳ್ತೇನೆ ನಾನು. ಇಲ್ಲಿ ತನಕ ಬರ್ತದೆ, ಇದು ಬರ್ಬಹುದು. ಇದು ಯಾರು ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಆಗಲ್ಲ. ಇದು ಟ್ರೇಡ್ ಇಲ್ಲಿ ತನಕನೇ ಬರ್ತದಂತ ಯಾರು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಯಾವುದು 100% ಹೇಳಿಕ್ ಆಗಲ್ಲ. ಆಯ್ತಾ? 60% ಟ್ರೇಡಿಂಗ್ ಅಲ್ಲಿ ಇದು ಉಂಟಲ್ಲ, ಇಲ್ಲಿ ತನಕ ಬಂದು ಇಲ್ಲಿ ರಿವರ್ಸ್ ಹೊಡಿಬಹುದು. ಹೀಗೆ ನನಗೆ ಹೇಳಿಕ್ ಗೊತ್ತಿಲ್ಲ, ನನಗೆ ಇಲ್ಲಿ ತನಕ ಬರ್ಬೋದು. ಇದು ಯಾರು ಹೇಳಿಕ್ ಆಗಲ್ಲ 100%. ಆಯ್ತಾ? ಅಲ್ಲಿ ಸೆಲ್ಲರ್ಸ್ ಮತ್ತೆ ಬೈಯರ್ಸ್ ಮನಸ್ಥಿತಿ ಯಾವ ತರ ಇದೆ ಅಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಯಾವುದೇ ಇದು ನಾವು 15 ಮಿನಿಟ್ಸ್ ಅದು ಯಾವುದೇ ಇಂಡಿಕೇಟರ್ ಬಳಸದೇ ಇರುವಾಗ ನಾವು 15 ನಿಮಿಷ ಟೈಮ್ ಫ್ರೇಮ್ ಉಪಯೋಗಿಸಬೇಕು. ಆಯ್ತಾ? ಯಾಕೆಂದ್ರೆ 5 ನಿಮಿಷಕ್ಕೆ ಹೋಲಿಸಿದರೆ 15 ನಿಮಿಷ ಟೈಮ್ ಫ್ರೇಮ್ ನಲ್ಲಿ ಪ್ರೈಸ್ ಆಕ್ಷನ್ ಉತ್ತಮವಾಗಿರುತ್ತದೆ. 15 ನಿಮಿಷ ಟೈಮ್ ಫ್ರೇಮ್ ಉತ್ತಮವಾಗಿರ್ತದೆ 5 ನಿಮಿಷಗಿಂತ. ಆಯ್ತಾ? ಪ್ರೈಸ್ ಆಕ್ಷನ್ ತುಂಬಾ ಸಿಂಪಲ್ ಆಗಿ ಇದರಲ್ಲಿ ಟ್ರೇಡ್ ಮಾಡಬಹುದು. ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ 15 ನಿಮಿಷ ಟೈಮ್ ಫ್ರೇಮ್ ಟ್ರೇಡಿಂಗ್ ತುಂಬಾ ಉತ್ತಮವಾದ ಲಾಭ ಕೊಡುತ್ತದೆ ನಿಮಗೆ. ಆಯ್ತಾ? 15 ಆಪ್ಷನ್ ಸೆಲ್ಲರ್ಸ್ ಎಲ್ಲ 15 ನಿಮಿಷದಲ್ಲಿ ಟ್ರೇಡ್ ಮಾಡಿದ್ರೆ ಒಳ್ಳೇದು. 5 ನಿಮಿಷ ಎಲ್ಲ ಅವರಿಗೆ ಅಷ್ಟು ಇದಾಗಲ್ಲ.
ಆಪ್ಷನ್ಸ್ ಬಯಸ್ ಆಗಿದ್ರೆ ಕೆಲವೊಮ್ಮೆ ಸ್ಟಾಪ್ ಲಾಸ್ ದೊಡ್ಡದಾಗಿರ್ತದೆ. ನಿಮ್ಗೆ 15 ನಿಮಿಷದ ಕ್ಯಾಂಡಲ್ ಅಲ್ಲಿ ನೀವು ಆಪ್ಷನ್ಸ್ ಬಯಸ್ ಆಗಿದ್ರೆ ನಿಮ್ಗೆ ದೊಡ್ಡದಾಗಿರ್ತದೆ. ಆವಾಗ ಬೇಕಾದ್ರೆ ನೀವು 5 ನಿಮಿಷದ್ದು ಯೂಸ್ ಮಾಡ್ಬೋದು. ಆದ್ರೆ ನಿಮ್ದು ಸ್ಟ್ರಾಟಜಿ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆವಾಗೆಲ್ಲ 15 ನಿಮಿಷ ಯೂಸ್ ಮಾಡ್ಬೇಕಾಗ್ತದೆ. ಬಾಕಿದ ಟೈಮ್ ಅಲ್ಲೆಲ್ಲ ನೀವು 5 ನಿಮಿಷ ಯೂಸ್ ಮಾಡ್ಬೋದು. ಇದು ಆಪ್ಷನ್ಸ್ ಬಯಸ್ ಆಗಿದ್ರೆ ಕೆಲವೊಮ್ಮೆ ಸ್ಟಾಪ್ ಲಾಸ್ ದೊಡ್ಡದಾಗಿರ್ತದೆ. ಹಾಗಾಗಿ ನೀವು ಆಪ್ಷನ್ಸ್ ಬಯಸ್ ಆಗಿದ್ರೆ ಎಂಟ್ರಿ ನಿಮ್ಮ ಸ್ಟಾಪ್ ಲಾಸ್ ಗೆ ಸರಿ ಇದ್ರೆ ಮಾತ್ರ ತೆಗೆದುಕೊಳ್ಬೇಕು. ಇಲ್ಲವಾದಲ್ಲಿ ನೀವು ಸ್ವಲ್ಪ ರಿವರ್ಸಲ್ ಆಗುವ ತನಕ ನೀವು ಕಾಯ್ಬೇಕು. ಆಯ್ತಾ? ಇಲ್ಲಿ ನಾವು ನೇರವಾಗಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಗಳು ಏನು ಮನಸ್ಥಿತಿ ಹೊಂದಿದ್ದಾರೆ ಎಂಬುದನ್ನು ಯೋಚಿಸಿ ಟ್ರೇಡ್ ಮಾಡ್ತೇವೆ. ಆಯ್ತಾ? ಇಲ್ಲಿನ ವಿಚಾರಗಳು ಕೂಡ ಅಷ್ಟೇ 50-60% ಮಾತ್ರ ಕೆಲಸ ಮಾಡ್ತದೆ. ಟ್ರೇಡಿಂಗ್ ನಲ್ಲಿ ಯಾವುದು ಕೂಡ 100ಕ್ಕೆ 100 ಬಾರಿ ಕೆಲಸ ಮಾಡುವುದಿಲ್ಲ. ಅದು ಯಾರು ಹೇಳಿಕ್ಕಾಗಲ್ಲ. ಇಷ್ಟೇ 100% ಕ್ಯಾಂಡಲ್ಸ್ ಪ್ರೈಸ್ ಆಕ್ಷನ್ ಇದೇ ತರ ಆಗ್ತದೆ ಅಂತ ಯಾರಿಗೂ ಹೇಳಿಕ್ಕಾಗಲ್ಲ. ಆಯ್ತಾ? ಆದ್ರೆ ನೀವು ಟ್ರೇಡಿಂಗ್ ಪ್ರೈಸ್ ಆಕ್ಷನ್ ಎಲ್ಲ ಕಲ್ತಿದ್ರೆ ನಿಮ್ಮೊಂದು ಅಂದಾಜು ಸಿಗ್ತದೆ. ಪ್ರೈಸ್ ಆಕ್ಷನ್ ಈ ತರ ಹೋಗ್ಬಹುದು, ಒಂದು ಅಂದಾಜಲ್ಲಿ ನೀವು ಇದು ಮಾಡ್ಬೋದು ಟ್ರೇಡಿಂಗ್. ಆದ್ರೆ ಪರ್ಟಿಕ್ಯುಲರ್ ಆಗಿ ಅದು ಹೀಗೆ ಹೋಗ್ತದೆ ಅಂತ ಹೇಳಿಕ್ಕಾಗಲ್ಲ. ಕೆಲವೊಂದ್ಸಲ ನಮ್ಮ ಪ್ರೈಸ್ ಆಕ್ಷನ್ ನಮ್ಮ ಇದು ಸ್ಟ್ರಾಟಜಿ ಸಹ ರಾಂಗ್ ಆಗ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸ್ಟ್ರಾಟಜಿಗ ಹೆಡ್ ಅಂಡ್ ಶೋಲ್ಡರ್ ಆಗಿದೆ ಅಂತ ತಿಳ್ಕೊಳ್ಳಿ. ಆದ್ರೆ ಕೆಲವೊಂದ್ಸಲ ಅದು ಹೆಡ್ ಅಂಡ್ ಶೋಲ್ಡರ್ ಡೌನ್ ಗೆ ಬರ್ಬೇಕು ಟ್ರೇಡ್, ಅದು ಡೌನ್ ಗೆ ಹೋಗಲ್ಲ. ಒಂದೇ ಸಲ ಟ್ರ್ಯಾಪ್ ಮಾಡಿ ಮೇಲೆ ಹೋಗ್ತದೆ. ಎಲ್ಲ ಟ್ರೇಡಿಂಗ್ ಏನ್ ಮಾಡ್ತಾರೆ, ಕೆಳಗಿದು ಟ್ರೇಡ್ ತೆಗ್ದಿರ್ತಾರೆ ಡೌನ್ ಅದು. ಆಯ್ತಾ? ಅದಕ್ಕೆ ಟ್ರೇಡಿಂಗ್ ಅಲ್ಲಿ ಯಾವುದು ಇದು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮಗೆ ಸ್ಟ್ರಾಟಜಿ ಗೊತ್ತಿದ್ರೆ ಉಂಟಲ್ಲ, ನಾವು ಟ್ರೇಡಿಂಗ್ ಇದೇ ತರ ಹೋಗ್ತದೆ ಅಂತ ಹೇಳ್ಬಹುದು. ಆಯ್ತಾ? ಟ್ರೇಡಿಂಗ್ ನಲ್ಲಿ ನಾವು ಮೇನ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಮುಖ್ಯ. ಆಯ್ತಾ? ಇದು ಆಪ್ಷನ್ಸ್ ಬಯರ್ಸ್ ಗೆ 15 ಮಿನಿಟ್ಸ್ ದೊಡ್ಡ ಸ್ಟಾಪ್ ಲಾಸ್ ಆಗ್ತದೆ. ಆದ್ರೆ ನಿಮ್ಗೆ ಇದು ಪ್ರಾಫಿಟ್ ಸಹ ಅಷ್ಟೇ ಕೊಡ್ತದೆ. ನಾವು ಅದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ವೇಟ್ ಮಾಡ್ತೇವಲ್ಲ, ಅವಾಗ ನಮ್ಗೆ ಮೂವ್ಮೆಂಟ್ ಸಹ ದೊಡ್ಡದು ಸಿಗ್ತದೆ, ಸ್ಟಾಪ್ ಲಾಸ್ ಸಹ ದೊಡ್ಡದಾಗ್ತದೆ. ಬೇಕಾದ್ರೆ ನೀವು 5 ಮಿನಿಟ್ಸ್ ಅಲ್ಲಿ ಸಹ ಟ್ರೇಡ್ ಮಾಡಬಹುದು. ಆಯ್ತಾ? ಕೆಲವೊಂದು ಟ್ರೇಡ್ ಅನ್ನು ನೀವು 15 ಮಿನಿಟ್ಸ್ ಅಲ್ಲಿ ಈ ತರ ಇಟ್ಟು ನೋಡಿ ಮಾಡುದು ಒಳ್ಳೆಯದು. ಇಲ್ಲಿಗ ನಾನು ಪ್ಯೂರ್ ಪ್ರೈಸ್ ಆಕ್ಷನ್ ಬಗ್ಗೆ ಹೇಳ್ತಿದ್ದೇನೆ ಅಲ್ವಾ? ಪ್ಯೂರ್ ಪ್ರೈಸ್ ಆಕ್ಷನ್ ಅಲ್ಲಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದೆ ಅಲ್ವಾ? ನೋಡಿ, ಇಲ್ಲಿ ಒಂದು ಇದು ಇವತ್ತಿನದೇ ಟ್ರೇಡ್. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತದೆ ಅಲ್ವಾ? ಈ ಟ್ರೆಂಡ್ ಲೈನ್ ಏನ್ ಮಾಡಿದೆ, ಟ್ರೆಂಡ್ ಲೈನ್ ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ ಅವರು ನಂದು ಟ್ರೆಂಡ್ ಲೈನ್ ಅದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಆಗ ಟ್ರೆಂಡ್ ಲೈನ್ ಬಗ್ಗೆ ಗೊತ್ತಾಗ್ತದೆ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡ್ತಾ ಬಂದಿದ್ದೀನಿ, ಮುಗಿಸ್ತಾ ಬಂದಿದ್ದೀನಿ. ಆಯ್ತಾ? ಕೆಲವೊಂದು ವಿಡಿಯೋಸ್ ಪೆಂಡಿಂಗ್ ಇದೆ. ಈಗ ನೀವು ಟ್ರೇಡ್ ಮಾಡಲು ಏಬಲ್ ಇದ್ದೀರಿ. ಆಯ್ತಾ? ಇಲ್ಲಿ ನೋಡಿ, ಟ್ರೆಂಡ್ ಲೈನ್ 1 ಟಚ್ ಆಗಿದೆ, 2 ಟಚ್ ಆಗಿದೆ, 3 ಟಚ್ ಆಗಿದೆ. ಸಾರಿ, 1 ಟಚ್, ಇಲ್ಲಿಂದ ಇಲ್ಲಿಗೆ 1 ಟಚ್ ಆಗಿದೆ, 2 ಟಚ್ ಆಗಿದೆ, 3 ಟಚ್. 1 ಟಚ್, 2 ಟಚ್, 3 ಟಚ್. 3 ಟಚ್ ಆಗುವಾಗ ಏನಾಗಿದೆ, ಇಲ್ಲಿ ಪ್ರೈಸ್ ಆಕ್ಷನ್ ಇಲ್ಲಿ ಟ್ರ್ಯಾಪ್ ಮಾಡಿದೆ. ಯಾರನ್ನು? ಸೆಲ್ಲರ್ಸ್ ಅನ್ನು ಟ್ರ್ಯಾಪ್ ಮಾಡಿದೆ. ಇಲ್ಲಿ ಏನಾಗಿದೆ, ಟ್ರೆಂಡ್ ಲೈನ್ ಬ್ರೇಕ್ ಆದಾಗೆ ಏನ್ ಮಾಡಿದ್ದು, ಎಲ್ಲ ಫಸ್ಟ್ ಗೆ ಇಲ್ಲಿ ಟ್ರೆಂಡ್ ಲೈನ್ ಅಲ್ಲಿ ಡೋಜಿ ಕ್ಯಾಂಡಲ್ ಆಗಿದೆ ನೋಡಿ. ಡೋಜಿ ಕ್ಯಾಂಡಲ್ ಆದಾಗ, ಡೋಜಿ ಕ್ಯಾಂಡಲ್ ಅದು ಡೌನ್ ಬ್ರೇಕ್ ಆದಾಗೆ ಇಲ್ಲಿ ಟ್ರೇಡ್ ಮಾಡ್ತಾರೆ ಎಲ್ಲ. ಡೋಜಿ ಕ್ಯಾಂಡಲ್ ಅದು ಡೌನ್ ಗೆ ಇನ್ನೊಂದು ರೆಡ್ ಕ್ಯಾಂಡಲ್ ಆದಾಗ ಎಲ್ಲ ಟ್ರೇಡ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡಿದೆ, ಟ್ರ್ಯಾಪ್ ಮಾಡಿದೆ ಮಾರ್ಕೆಟ್. ಡೋಜಿ ಕ್ಯಾಂಡಲ್ ಮಾಡಿ ಡೌನ್ ಗೆ ಹೋದಾಗೆ ಮಾಡಿದೆ. ಈ ತರ ಟ್ರಾಪ್ಸ್ ನಡೀತದೆ, ಹೇಳಿಕ್ಕಾಗಲ್ಲ. ಮಾರ್ಕೆಟ್ ಅಲ್ಲಿ ಎಲ್ಲ ಡೌನ್ ಗೆ ಹೋಗ್ತದೆ ಅಂತ ಡೌನ್ ಇದು ಟ್ರೇಡ್ ತೆಗ್ದಿದ್ದಾರೆ ಅಲ್ವಾ? ಇಲ್ಲಿ ಡೌನ್ ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಬಂದ ಮೇಲೆ ಏನ್ ಮಾಡಿದೆ, ಇದು ರಿವರ್ಸ್ ಹೊಡೆದಿದೆ. ರಿವರ್ಸ್ ಹೊಡೆದಾಗ ನಿಮಗೆ ಇಲ್ಲಿ ಎಲ್ಲಿ ಟ್ರೇಡ್ ಸಿಗ್ತದೆ, ಇದು ಟ್ರೆಂಡ್ ಲೈನ್ ನೋಡಿ, ಇದು ಇವತ್ತಿನದೇ ಅಲ್ಲ, ಇದು 16 ಅದು ಒಂದು. ಇಲ್ಲಿ ನೋಡಿ,
ಇದು 16 ಅದು, ಇಲ್ಲಿ ಬ್ಲಾಕ್ ಆಗಿದೆ ನೋಡಿ, ಇಲ್ಲಿ ಇದು 16 ಅದು ಆಯ್ತಾ. ಇದು 17 ಅದು ಟ್ರೆಂಡ್ ಲೈನ್, 17 ಅದು ಟ್ರೇಡ್, ಇದು 18 ಅದು. ಆಯ್ತಾ. ಇಲ್ಲಿ ನೋಡಿ 3 ದಿವಸದ್ದು ನೋಡಿ 16, 17, 18 3 ದಿವಸದ್ದು ಇದು ಟ್ರೇಡ್ ಪ್ರೈಸ್ ಆಕ್ಷನ್ ಅನ್ನು ಕನೆಕ್ಟ್ ಮಾಡಿ ನಾವು ಇಲ್ಲಿಗ ಟ್ರೇಡ್ ಮಾಡ್ತಿದ್ದೇವೆ. ಇದು ಮೋರ್ ಕನ್ಫರ್ಮೇಶನ್. ನಮಗೆ 5 ಮಿನಿಟ್ಸ್ ಅಲ್ಲೆಲ್ಲ ನಮ್ಗೆ ಈ ತರ ಕನ್ಫರ್ಮೇಶನ್ ಸಿಗಲ್ಲ. ಇದು ತುಂಬಾ ನಮಗೆ ಕನ್ಫರ್ಮ್ ಆಗಿರ್ತೇವೆ ನಾವು ಇದ್ರಲ್ಲಿ. ಇದು ಬ್ರೇಕ್ ಆದ್ರೆ ಇನ್ನು ನಮಗೆ ಇದು ಲೆವೆಲ್ ಸಿಗ್ತದ ಅಂತ. ಇಲ್ಲಿ ನೋಡಿ ಇದು 16 ಅದು, 17 ಅದು, 18 ಅದು. ಇಲ್ಲಿ ನೋಡಿ 16, 18 ಇಲ್ಲಿದೆ. 18 ಅಲ್ಲಿ ಪುನೊಂದ್ಸಲ ಟಚ್ ಮಾಡಿದೆ ಅಲ್ವಾ. 16 ಅಲ್ಲಿ ಒಂದು ಟಚ್ ಮಾಡಿದೆ, 18 ಅಲ್ಲಿ ಒಂದು ಟಚ್ ಮಾಡಿದೆ, 17 ಅಲ್ಲಿ ಟಚ್ ಮಾಡಿದೆ. ಆದ್ಮೇಲೆ 18 ಅಲ್ಲಿ ಟಚ್ ಮಾಡಿದಾಗ ಈಗ ಕೆಳಗೆ ಬಂದಿದೆ, ಟ್ರಾಪ್ ಮಾಡಿದೆ. ಟ್ರಾಪ್ ಮಾಡಿ ಏನ್ ಮಾಡಿದೆ, ಸೀದಾ ಮೇಲೆ ಹೋಗಿದೆ. ನಾನು ಇಲ್ಲಿ ಕೆಳಗಿನದು ಟ್ರೇಡ್ ತೆಗಿಲಿಲ್ಲ. ನನಗೆ ಅಂತ ಹೇಳಿದ್ರೆ ಇಲ್ಲಿ 3 ಟಚ್ ಆಗಿದೆ, ಇಲ್ಲಿ ಡೋಜಿ ಕ್ಯಾಂಡಲ್ ಮಾಡಿದೆ. ಆದ್ರೆ ನಾನು ವೇಟ್ ಮಾಡ್ತಾ ಇದ್ದೆ. ಇಲ್ಲಿ ಇದು ಕ್ಲೋಸ್ ಆದಾಗೆ ಟ್ರೇಡ್ ಮಾಡ್ಲಿಲ್ಲ, ನಾನು ವೇಟ್ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿತ್ತು, ಮತ್ತೆ ಮಿನಿಟ್ಸ್ ಸಹ ಅಷ್ಟು ಇರ್ಲಿಲ್ಲ. ಇಲ್ಲಿ ಮಿನಿಟ್ಸ್ ಬರ್ತದಲ್ವಾ, ಅದು ಸಹ ಅಷ್ಟು ಇರ್ಲಿಲ್ಲ. ಹಾಗಾಗಿ ನನಗೆ ಒಂದ್ ಸ್ವಲ್ಪ ಅಂದಾಜಿ ಆಗಿತ್ತು ಅದು ಅಂತೇಳಿ ನಾನು ಮೊನ್ನೆ ಒಂದು ಟ್ರೇಡ್ ತೆಗ್ದಿದ್ದು ಹಾಗೆ ಆಗಿದೆ. 2 ಮಿನಿಟ್ಸ್ ಅಲ್ಲಿ ನಾನು ಟ್ರೇಡ್ ತೆಗೆದು ಬಿಟ್ಟಿದ್ದು, ಅದು ರಿವರ್ಸ್ ಹೊಡೆದಿದೆ. ಕೆಲವೊಂದ್ಸಲ ಅದು ಮಿನಿಟ್ಸ್ ಸಹ ಇಲ್ಲಿ ಇಲ್ಲದಿದ್ರೆ ಉಂಟಲ್ಲ, ನಮಗೆ ಅದು ಟ್ರೇಡ್ ಕೆಲವು ಸಲ ರಿವರ್ಸ್ ಹೊಡಿತದೆ, ಗೊತ್ತಾಗ್ತದೆ ಅದು ಟ್ರೇಡ್ ತೆಗಿವಾಗ್ಲೇ. ಈಗ 5 ಮಿನಿಟ್ಸ್ ನೀವು ಇದು ತೆಗ್ದಿದ್ರೆ, ಕ್ಯಾಂಡಲ್ಸ್ ತೆಗ್ದಿದ್ರೆ, ಅಲ್ಲಿ 5 ಮಿನಿಟ್ಸ್ ಫುಲ್ ಇದ್ರೆ ನಿಮ್ಗೆ ಒಂದು ಇಲ್ಲಿ ದೊಡ್ಡ ಕ್ಯಾಂಡಲ್ ಸಿಗ್ತದಂತ ಒಂದು ಕನ್ಫರ್ಮ್ ಇರ್ತದೆ, ರೆಡ್ ಅದು. ಇಲ್ಲಂತಿದ್ರೆ ಅದು ರಿವರ್ಸ್ ಹೊಡೆಯುವುದು ಜಾಸ್ತಿ. ಇಲ್ಲಿ ನೋಡಿ ನಿಮ್ದು ಟ್ರೇಡಿಂಗ್ ಎಲ್ಲಿ ತೆಗಿಲಿಕ್ಕೆ, ಇಲ್ಲಿ ಬರ್ತದೆ ಅಲ್ವಾ. ಪ್ಯೂರ್ ಪ್ರೈಸ್ ಆಕ್ಷನ್ ಅಲ್ಲಿ ನೀವು 3 days ಬಿಫೋರ್ ಅದು ನೀವು ಇದನ್ನು ಕನೆಕ್ಟ್ ಮಾಡಿ ಟ್ರೇಡ್ ಮಾಡುದು ಆಯ್ತಾ. ಅದು ಎಷ್ಟರಲ್ಲಿ, 15 ಮಿನಿಟ್ಸ್ ಅಲ್ಲಿ. ಇಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್ ಆಗ್ತದೆ, ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಆಗ್ತದೆ. ಈ ಕ್ಯಾಂಡಲ್ ಕೆಳಗಡೆ ನಿಮ್ದು ಸ್ಟಾಪ್ ಲಾಸ್ ಆಗ್ತದೆ. ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡದಾಗ್ತದೆ ನಿಮ್ದು. ಇದು ಕ್ಯಾಂಡಲ್ ಇದು ಮೂವ್ ಆದಾಗೆ ಇದು ಮಾಡಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ದೊಡ್ಡ ಇದಲ್ವಾ, ಟ್ರೇಡ್ ಅಲ್ವಾ. ಇಲ್ಲಿ ಬರ್ತದೆ ನಿಮ್ಮ ಸ್ಟಾಪ್ ಲಾಸ್. ಇಲ್ಲಿ ಇನ್ನೂ ದೊಡ್ಡ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಕೆಳಗಡೆ ಬರ್ತದೆ, ಈ ಕ್ಯಾಂಡಲ್ ಕೆಳಗಡೆ ಇಲ್ಲಿ ಬರ್ತದೆ ಅಲ್ವಾ. ಅದಕ್ಕಿಂತಲೂ ದೊಡ್ಡದು ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಕೆಳಗಡೆ ಬರ್ತದೆ ಸ್ಟಾಪ್ ಲಾಸ್. ಅಷ್ಟು ದೊಡ್ಡದು ಇಟ್ರೆ ನಿಮ್ಗೆ ಒಂದು ವೇಳೆ ರಿವರ್ಸ್ ಹೊಡ್ರೆ ಲಾಸ್ ಆಗ್ತದೆ ಅಲ್ವಾ. ಅದಕ್ಕೆ ಏನ್ ಸಣ್ಣ ಸ್ಟಾಪ್ ಲಾಸ್ ಇಡ್ಬೇಕು, ಜಾಸ್ತಿ ದೊಡ್ಡದು ಇಡಬಾರ್ದು. ನಿಮ್ಮದು ರಿಸ್ಕ್ ರೇಷಿಯೋ ಎಷ್ಟಿದೆ, 1:2 ಅಲ್ವಾ. 1:2ಗೆ ಎಷ್ಟು ಸ್ಟಾಪ್ ಲಾಸ್ ಇಡ್ಬೇಕು ಅಂತ ನೀವು ಅನ್ಕೊಂಡಿರ್ತೀರಿ ಅಷ್ಟನ್ನೇ ಇಡಿ. ಜಾಸ್ತಿ ಇಟ್ಟು ದೊಡ್ಡ ಲಾಸ್ ಮಾಡ್ಕೊಳ್ಬೇಡಿ. ನಾನು ಇಲ್ಲಿ ಇಡ್ಬೇಕು ಆಕ್ಚುಲಿ. ಇದು ಕ್ಲೋಸ್ ಆದಾಗೆ ಇದು ಇಲ್ಲಿ ತನಕ ಬಂದು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗುವವರೆಗೆ ಕಾಯ್ಬೇಕು. ಆದ್ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಅನ್ನು ರಪ್ಪ ತಗೊಂಡ್ ಬಂದು ಇಲ್ಲಿ ಇಡ್ಬೇಕು. ರಪ್ಪ ತಗೊಂಡ್ ಬಂದು ಇಲ್ಲಿ ಇಡುದು ಅಂತ ಹೇಳಿದ್ರೆ ಇಲ್ಲೇ ಇಡುದಲ್ಲ, ಡೈರೆಕ್ಟ್ ಆಗಿ ಇಡುದಲ್ಲ. ಇಲ್ಲಿ ರೆಡ್ ಕ್ಯಾಂಡಲ್ ಆಗಿ ಗ್ರೀನ್ ಕ್ಯಾಂಡಲ್ ಆಗಿ ಅದ್ರದ್ದು ಗ್ರೀನ್ ಕ್ಯಾಂಡಲ್ ಅದು ಕ್ಲೋಸಿಂಗ್ ಅನ್ನು ಬೀಟ್ ಮಾಡಿ ಇನ್ನೊಂದು ಕ್ಯಾಂಡಲ್ ಆಗ್ತದೆ, ಫಾರ್ಮೇಶನ್ ಆಗ್ತದಲ್ಲ. ಇಲ್ಲಿ ಫಾರ್ಮೇಶನ್ ಆಗುವಾಗ್ಲೇ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಇಲ್ಲಿ ಟ್ರೇಲ್ ಮಾಡಿ ಇಡ್ಬೇಕು ಆಯ್ತಾ. ಆ ತರ ಆಯ್ತಾ. ಪ್ಯೂರ್ ಪ್ರೈಸ್ ಆಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ನಾವು ಇದರಲ್ಲಿ ನೋಡೋಣ. ನಾವು ಚಾರ್ಟ್ ಬಾಕ್ಸ್ ಅಲ್ಲಿ 1 ಮಿನಿಟ್ ನಾನು ಈಗ ಮಾಡ್ತೇನೆ ಕ್ಲಾಸ್. ಮಾಡ್ತೇನೆ ಈಗ ಕ್ಲಾಸ್ 1 ಮಿನಿಟ್. ಇದರಲ್ಲಿ ಪ್ಯೂರ್ ಪ್ರೈಸ್ ಆಕ್ಷನ್ ಇಲ್ಲಿ ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡ್ಬೇಕಂತಿಲ್ಲ, ನಾನ್ ಕ್ಲಿಕ್ ಮಾಡಿದ್ರೆ ಸಾಕಾಯ್ತಾ? ನಾನು ಅಲ್ಲಿ ಕಾಲ್ ಬರ್ತಿತ್ತು ನನಗೆ, ಅದೇ ತಲೆಯಲ್ಲಿ ನಾನು ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ, ಸಾರಿ. ಇದು ಕ್ಯಾಂಡಲ್ಸ್ ಕಾಣ್ತದ ಅಂತ ಅನ್ಕೊಂಡಿದ್ದೇನೆ ನಾನು. ನಿಮಗೆ ಕಾಣ್ತದಲ್ಲ ಕ್ಯಾಂಡಲ್ಸ್? ನೋಡಿ, ಇಲ್ಲಿ ನೋಡಿ, ಇಲ್ಲಿ 1 ಟಚ್ ಆಗಿದೆ, ಇಲ್ಲಿ ನೋಡಿ 1 ಟಚ್ ಆಗಿದೆ, 2 ಟಚ್ ಆಗಿದೆ, 3ನೇ ಟಚ್ ಅಲ್ಲಿ ಏನ್ ಮಾಡಿದೆ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಮಾಡಿದೆ. ಇದು ಬ್ರೇಕ್ಔಟ್ ಆದಾಗೆ ನಿಮ್ಗೆ ಇಲ್ಲಿ ಟ್ರೇಡ್, ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಬರ್ತದೆ. ಇದು ಇವತ್ತಿನದು ಒಂದೇ ಡೇದಲ್ಲ, ಇದು 3 ಡೇದು ಸೇರಿಸಿ ಇದು ಪ್ರೈಸ್ ಆಕ್ಷನ್ ಆಗಿದೆ. ಇದು 15 ಮಿನಿಟ್ಸ್ ಅಲ್ಲಿ ಇದೆ, ಆಯ್ತಾ? ಇದು ಒಂದು ದಿವಸದ್ದು ಪ್ರೈಸ್ ಆಕ್ಷನ್ ಅಲ್ಲ, ಇದು 3 ಡೇಸ್ ಅದು ಪ್ರೈಸ್ ಆಕ್ಷನ್ ಸೇರಿಸಿ ಈ ತರ ನೀವು ಕನೆಕ್ಟ್ ಮಾಡಿದ್ದು. 1 ಟಚ್, 2 ಟಚ್, ಇದು ಒಂದು ದಿವಸದ್ದು ಟಚ್, 2ನೇ ದಿವಸದ್ದು, 3ನೇ ಟಚ್ ಅಲ್ಲಿ 3ನೇ ದಿವಸ ಏನಾಗಿದೆ, 3ನೇ ಟಚ್ ಅಲ್ಲಿ ಪ್ರೈಸ್ ಆಕ್ಷನ್ ಕೆಳಗೆ ಬಂದಿದೆ. ಇದು 3 ದಿವಸದ, ಆಯ್ತಾ? ಇಲ್ಲಿ ಟಚ್ ಮಾಡಿದಾಗ ಏನಾಗಿದೆ, ಇದ್ರ ಕೆಳಗಡೆ ನಿಮ್ಗೆ ಎಂಟ್ರಿ ಸಿಗ್ತದೆ. ಇದು ಕ್ರಾಸ್ ಆದಾಗೆ ಇಲ್ಲಿ ನಿಮ್ಗೆ ಎಂಟ್ರಿ, ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಅದು ಮೇಲೆ ಬರ್ತದೆ, ಆಯ್ತಾ? ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಬರ್ತದೆ. ಇಲ್ಲಿ ಏನ್ ಮಾಡಿದೆ, ಇಲ್ಲಿ ರಿವರ್ಸ್ ಕೆಳಗೆ ಬಂದಿದೆ ಮಾರ್ಕೆಟ್, ಆದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ದೊಡ್ಡದು ಮಾಡಿದೆ, ಇಲ್ಲಿ ದೊಡ್ಡದು ಮಾಡಿದೆ, ಆದ್ರೆ ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾಗ್ಲಿಲ್ಲ, ಆಯ್ತಾ? ಆದ್ರೆ ನಿಮ್ದು ಸ್ಟಾಪ್ ಲಾಸ್ ಇಲ್ಲೇ ಬರುದು, ಸ್ಟಾಪ್ ಲಾಸ್ ಇಟ್ಟಾಗ್ಲಿಲ್ಲ, ಪುನಃ ರಿವರ್ಸ್ ಹೊಡೆದು ಪುನಃ ಕೆಳಗೆ ಬಂದಿದೆ. ಇಲ್ಲಿ ಕೆಳಗೆ ಬರುವಾಗ ಉಂಟಲ್ಲ, ಇಲ್ಲಿ ಇದು ಗ್ರೀನ್ ಕ್ಯಾಂಡಲ್ ಅಂತ ಹೇಳಿದ್ರೆ ರೀಟೆಸ್ಟ್ ಅಲ್ವಾ, ನಿಮಗೆ ರೀಟೆಸ್ಟ್ ಆಗುದು. ಇಲ್ಲಿ ಪುನಃ ಕೆಳಗೆ ಬಂದಿದೆ, ಇದು ಬ್ರೇಕ್ ಆದಾಗೆ ಇಲ್ಲಿ ನಿಮ್ಗೆ ಕೆಳಗೆ ಬಂದ, ಇದು ಬ್ರೇಕ್ ಆದಾಗೆ ನಿಮ್ದು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಈ ಗ್ರೀನ್ ಇಲ್ಲಿ ಇಟ್ಟದ್ದು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಗ್ರೀನ್ ಕ್ಯಾಂಡಲ್ ಮೇಲೆ ಇಡ್ಬೋದು. ಆವಾಗ ನಿಮ್ಗೆ ಸ್ಟಾಪ್ ಲಾಸ್ ಅಷ್ಟು ಇದು ಲಾಸ್ ಅಷ್ಟು ಲಾಸ್ ಆಗಲ್ಲ, ಆಯ್ತಾ? ಇಲ್ಲಿ ಕೆಳಗೆ ಬಂದಿದೆ, ಕೆಳಗೆ ಬಂದದ್ದು ಎಲ್ಲಿ ತನಕ ಬಂದಿದೆ ನೋಡಿ, ಕೆಳಗೆ ತನಕ ಬಂದಿದೆ, ಆಯ್ತಾ? ಈ ತರ ನಾವು 3 ದಿವಸದ ಇದು 15 ಮಿನಿಟ್ಸ್ ಅಲ್ಲಿ 3 ಡೇಸ್ ಅದು ಕನೆಕ್ಟ್ ಮಾಡಿ ಟ್ರೇಡ್ ಮಾಡಿದ್ರೆ ನಾವು ಪ್ರಾಫಿಟೇಬಲ್ ಟ್ರೇಡರ್ಸ್ ಆಗ್ತೇವೆ. ನಾವು 5 ಮಿನಿಟ್ಸ್ ಅಲ್ಲಿ ಕನ್ಸಲ್ಟೇಷನ್ ಅಲ್ಲಿ ಎಲ್ಲ ಟ್ರೇಡ್ ಮಾಡಿದ್ರೆ ನಾವು ಲಾಸ್ ಟ್ರೇಡ್ ಮಾಡ್ತೇವೆ, ಆಯ್ತಾ? ಇದೆಲ್ಲ ಗಮನದಲ್ಲಿ ಇರ್ಬೇಕು. ನಾವು ಆದಷ್ಟು 15 ಮಿನಿಟ್ಸ್ ಅಲ್ಲಿ ದೊಡ್ಡ ಟ್ರೇಡ್ ಅನ್ನು, ದೊಡ್ಡ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡ್ಲಿಕ್ಕೆ ನಾವು ನೋಡ್ಬೇಕು. ಸಣ್ಣ ಮೂವ್ಮೆಂಟ್ ಅನ್ನು ಆದಷ್ಟು ಬಿಟ್ಟು ಬಿಡ್ಬೇಕು. ಆದ್ರೆ ನೀವು ಸಣ್ಣ ಮೂವ್ಮೆಂಟ್ ಅಲ್ಲಿ ನೀವು ಸ್ಕ್ಯಾಲ್ಪಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಸ್ಕ್ಯಾಲ್ಪಿಂಗ್ ಮಾಡ್ಲಿಕ್ಕೂ ನೀವು 1 ಮಂತ್ ಪ್ರಾಕ್ಟೀಸ್ ಬೇಕಾಗ್ತದೆ ನಿಮ್ಗೆ, ಆಯ್ತಾ? ಸ್ಕ್ಯಾಲ್ಪಿಂಗ್ ಹೇಗೆ ಮಾಡುದಂತ ದೊಡ್ಡ ಲಾಟ್ ಅಲ್ಲಿ ಒಂದು 500 900 ಲಾಟ್ ಅಲ್ಲಿ ಯಾವ ತರ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಂತ ಅದನ್ನು ನಾನು 900 ಲಾಟ್ ಅಲ್ಲಿ ಒಂದ್ ದಿವಸ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಇದರಲ್ಲಿ ನಾನು ಇನ್ನೊಂದು ವಿಡಿಯೋಕ್ಕೆ ಹೋಗೋಣ. ಇದರಲ್ಲಿ ಟ್ರೇಡಿಂಗ್ ಕಲಿಯುವಾಗ ಉಂಟಲ್ಲ, ಪೇಷನ್ಸ್ ತುಂಬಾ ಬೇಕಾಯ್ತಾ? ನಾನು ಕಲಿಯುವಾಗ ಇದೇ ತರ ಪೇಷನ್ಸ್ ಅಲ್ಲೇ ಕಲ್ತಿದ್ದೇನೆ. ಅದು ಸ್ಲೋ ಆಗ್ತದೆ ವಿಡಿಯೋಸ್ ಎಲ್ಲ. ವಿಡಿಯೋ ಸ್ಲೋ ಆಯ್ತಂತ ಇದು ಮಾಡುದಲ್ಲ, ಸ್ಕಿಪ್ ಮಾಡುದಲ್ಲ, ಎಲ್ಲವನ್ನು ಕಲಿಬೇಕು. ವಿಡಿಯೋ ಸ್ಲೋ ಆಯ್ತಂತ ಸ್ಕಿಪ್ ಮಾಡಿ ಬಿಡ್ತಾರೆ. ಸ್ಕಿಪ್ ಮಾಡಬಾರ್ದು. ವಿಡಿಯೋ ಸ್ಲೋ ಆಗುವುದು ಏಕೆ? ಇದು ನಾವೆಲ್ಲ ಅಪ್ಲೈ ಮಾಡ್ತೇವಲ್ಲ, ಹಾಗಾಗಿ ಲೇಟ್ ಆಗ್ತದೆ. ಸರಿಯಾಗಿ ಗೊತ್ತಾಗ್ಬೇಕಾದ್ರೆ ಇದೆಲ್ಲ ಅಪ್ಲೈ ಮಾಡಿ ಹೇಳ್ಬೇಕಲ್ವಾ? ಇಲ್ಲಿ ನೋಡಿ, ಇದೂನು ಹಾಗೆ, ಇದು ಒಂದು ದಿವಸದ ಟ್ರೇಡ್, ಇದು ಇನ್ನೊಂದು ದಿವಸದ ಟ್ರೇಡ್, ಇದು ಇನ್ನೊಂದು ದಿವಸದ ಟ್ರೇಡ್. ಇದು ಒಂದೇ ದಿವಸದಲ್ಲ, ಆಯ್ತಾ? ಇದು ಬೇರೆ ಬೇರೆ ಪ್ರೀವಿಯಸ್ ಡೇ ಎಲ್ಲ ಕನೆಕ್ಟ್ ಮಾಡಿ ಒಂದು ಟ್ರೆಂಡ್ ಲೈನ್ ಆಗಿದೆ ಇಲ್ಲಿ, ಆಯ್ತಾ? ಒಂದು ಟ್ರೆಂಡ್ ಲೈನ್ ಆಗಿದೆ. ಇಲ್ಲಿ ಬ್ರೇಕ್ ಆದಾಗೆ ಏನಾಗಿದೆ, ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ, ನಮಗೆ ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ ನೋಡಿ, ಇಷ್ಟು ದೊಡ್ಡ ಮೂವ್ಮೆಂಟ್ ಸಿಕ್ಕಿದೆ. ಇದೆಲ್ಲ ನಾವು 3 ದಿವಸದ ಟ್ರೇಡ್ ಹೀಗೆ ಒಟ್ಟು ಕನೆಕ್ಟ್ ಮಾಡಿ ಮಾಡಿದ್ರೆ ಮಾತ್ರ ನಮ್ಗೆ ಇಂತ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. 5 ಮಿನಿಟ್ಸ್ ಅಲ್ಲೂ ಸಿಗ್ತದೆ ನಿಮಗೆ, ಆದ್ರೆ ಅದು ನೀವು ಕನ್ಸಲ್ಟೇಷನ್
ಇದು ಸೈಡ್ ವೇಸ್ ಮಾರ್ಕೆಟ್ ಹೋಗ್ತಿದ್ರೆ ಅದು ಲೆವೆಲ್ ಬ್ರೇಕ್ ಆದಾಗ ನಿಮಗೆ 5 ಮಿನಿಟ್ಸ್ ಅಲ್ಲೂ ದೊಡ್ಡ ಮೂವ್ಮೆಂಟ್ ಸಿಗ್ತದೆ ಆಯ್ತಾ, ಸಿಗುದಿಲ್ಲ ಅಂತಲ್ಲ. 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಎಂಟ್ರಿ ಜಾಸ್ತಿ ಸಿಗ್ತದೆ, 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಎಂಟ್ರಿ ಕಮ್ಮಿ ಸಿಗ್ತದೆ. ಆದ್ರೆ 15 ಮಿನಿಟ್ಸ್ ಅಲ್ಲಿ ಸಿಕ್ಕಿದ ಎಂಟ್ರಿ ಉಂಟಲ್ಲ ಕನ್ಫರ್ಮ್ ಆಗಿರ್ತದೆ. 5 ಮಿನಿಟ್ಸ್ ಅಲ್ಲಿ ಸಿಕ್ಕಿದ ಎಂಟ್ರಿ ಉಂಟಲ್ಲ ಜಾಸ್ತಿಯಾಗಿ ಟ್ರಾಪ್ ಟ್ರೇಡಿಂಗ್ ಇದೆಲ್ಲ ಜಾಸ್ತಿ ಆಗ್ತದೆ 5 ಮಿನಿಟ್ಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ 1 ಟಚ್ 2 ಟಚ್ 3 ಟಚ್. 3 ಟಚ್ ಅಲ್ಲಿ ಇಲ್ಲಿ ನಿಮ್ಗೆ ಕ್ರಾಸ್ ಆಗಿದೆ, ಇದು ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ. ಇದು ಕ್ರಾಸ್ ಆದಾಗೆ ನಿಮ್ಗೆ ಇಲ್ಲಿ ಎಂಟ್ರಿ, ಇಲ್ಲಿ ಎಂಟ್ರಿ ನಿಮ್ಗೆ ಕ್ರಾಸ್ ಆದಾಗೆ. ಇಲ್ಲಿ ನೋಡಿ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿದೆ, ರೆಡ್ ಕ್ಯಾಂಡಲ್ ಮಾಡಿದೆ, ಈ ತರ ಮಾಡಿದೆ. ಇಲ್ಲಿ ಕೆಳಗೆ ಬಂದಿದೆ, ಕೆಳಗೆ ಬಂದಾಗ ಡೈರೆಕ್ಟ್ ಆಗಿ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡ್ತಂತ ಇಲ್ಲಿ ಟ್ರೇಲ್ ಮಾಡಿ ಇಡುವುದಲ್ಲ, ವೇಟ್ ಮಾಡ್ಬೇಕು. ವೇಟ್ ಮಾಡಿ ಮತ್ತೆ ಇಡ್ಬೇಕು ಆಯ್ತಾ. ನೆಕ್ಸ್ಟ್ ಕ್ಯಾಂಡಲ್ ಇದು ಈ ಗ್ರೀನ್ ಕ್ಯಾಂಡಲ್ ಗಿಂತ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ ಅಲ್ಲ, ಇಲ್ಲಿ ನೋಡುದು ಹೇಗೆ ಗೊತ್ತಾ, ಇಲ್ಲಿ ಈಗ ಗ್ರೀನ್ ಕ್ಯಾಂಡಲ್ ಆಯ್ತು, ನಿಮ್ ಸ್ಟಾಪ್ ಲಾಸ್ ಟ್ರೇಲ್ ಮಾಡ್ಬೇಕಾದ್ರೂ ನೋಡ್ಬೇಕು. ಈ ಗ್ರೀನ್ ಕ್ಯಾಂಡಲ್ ಅದು ಕೆಳಗಡೆ ಇನ್ನೊಂದು ರೆಡ್ ಕ್ಯಾಂಡಲ್ ಆಗಿ ಅದ್ರದ್ದು ಕೆಳಗಡೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆದ್ರೆ ರೆಡ್ ಕ್ಯಾಂಡಲ್ ಆದ್ರೆ ಮಾತ್ರ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಡ್ಬೇಕು, ಇಲ್ಲದ್ರೆ ಟ್ರೇಲ್ ಮಾಡಬಾರ್ದು, ರಪ್ಪ ಟ್ರೇಲ್ ಮಾಡಬಾರ್ದು. ಇಲ್ಲಿ ಒಂದು ಪುನೊಂದು ರೆಡ್ ಕ್ಯಾಂಡಲ್ ಆದ್ರೆ ಆವಾಗ ನಿಮಗೆ ಕನ್ಫರ್ಮ್ ಸಿಗ್ತದೆ ಇಲ್ಲಿ ಕೆಳಗೆ ಹೋಗ್ತದಂತ. ಇಲ್ಲಿ ಕನ್ಫರ್ಮ್ ಇಲ್ಲ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ, ರೆಡ್ ಕ್ಯಾಂಡಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ ನೋಡಿ, ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ, ಆವಾಗ ನಿಮ್ಗೆ ಸ್ವಲ್ಪ ಕನ್ಫರ್ಮೇಶನ್ ಸಿಕ್ಕಿತ್ತು. ಇಲ್ಲಿ ಇದನ್ನು ಟ್ರೇಲ್ ಮಾಡಿ ಇಲ್ಲಿ ಇಡ್ಬೇಕು ಸ್ಟಾಪ್ ಲಾಸ್ ಅನ್ನು. ನೆಕ್ಸ್ಟ್ ಇಲ್ಲಿ ಆತರ ಟ್ರೇಲ್ ಮಾಡ್ತಾ ಹೋಗುದು. ಆವಾಗ ದೊಡ್ಡ ಮೂವ್ಮೆಂಟ್ ಹೇಗೆ ಕ್ಯಾಚ್ ಮಾಡ್ತಾರೆ, ಹೀಗೆ ಕ್ಯಾಚ್ ಮಾಡ್ತಾರೆ. ಇದು ಚಾನಲ್ ಅಲ್ಲಿ ಹೋಗ್ತಾ ಇದೆ. ನಾನು ಚಾನಲ್ ಅಂತ ಹೇಳಿದ್ರೆ ಏನಂತ ನಾನು ಒಂದ್ ದಿವಸ ಹೇಳ್ತೇನೆ ಆಯ್ತಾ. ಇದು ಚಾನಲ್ ಅಲ್ಲಿ ಹೋಗ್ತಿದೆ ಆಯ್ತಾ ಟ್ರೇಡ್. ನಾನು ಫೋಟೋಸ್ ಹಾಕ್ತಿದ್ದೇನೆ, ಅಲ್ಲಿ ವಿಡಿಯೋ ಅಪ್ಲೈ ಆಗ್ತಾ ಇದೆ. ಫೋಟೋಸ್ ಕೊಟ್ರೆ ವಿಡಿಯೋಸ್ ಅಪ್ಲೈ ಆಗ್ತದೆ. ನೋಡಿ ಇಲ್ಲಿ ಸಹ ಹಾಗೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ ನೋಡಿ, ಇದನ್ನು ಬೇರೆ ಬೇರೆ ದಿವಸದ ಟ್ರೆಂಡ್ ಲೈನ್. ಇದು ಒಂದ್ ದಿವಸದು, ಇದೊಂದ್ ದಿವಸದು, ಇದೊಂದ್ ದಿವಸದು ಆಯ್ತಾ. ಇದು ಪ್ಯೂರ್ ಪ್ರೈಸ್ ಆಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ. 3 ದಿವಸದ್ದು ಟ್ರೆಂಡ್ ಲೈನ್ ಕನೆಕ್ಟ್ ಮಾಡಿ ಇದು ಮಾಡುದಕ್ಕೆ, ಅಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಇರ್ತದೆ. ಇಲ್ಲಿ 1 ಟಚ್ ಆಗಿದೆ, 2 ಟಚ್ ಆಗಿದೆ, ಇಲ್ಲಿಂದ ಬರ್ತದೆ ನೋಡಿ, ಇಲ್ಲಿಂದ ಅಲ್ವಾ, ಇಲ್ಲಿಂದ ನೀವು ಕನೆಕ್ಟ್ ಮಾಡ್ಬೋದು. ಗಜಿಬಿಜಿ ಆಯ್ತಲ್ಲ. ಇಲ್ಲಿಂದ ಮಾರ್ಕೆಟ್ ಬಂದಿದೆ, 1 ಟಚ್ 2 ಟಚ್ 3 ಟಚ್. 3 ಟಚ್ ಅಲ್ಲಿ ಏನ್ ಮಾಡಿದೆ, ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ಇಲ್ಲಿ ಕೆಳಗೆ ಬಂದಿದೆ. ಇಲ್ಲಿ ಸ್ಟಾಪ್ ಲಾಸ್ ನಿಮ್ದು ಇದು ಗ್ರೀನ್ ಕ್ಯಾಂಡಲ್ ಮೇಲೆ ಬರ್ತದೆ. ಇದು ಬ್ರೇಕ್ಔಟ್ ಆದಾಗೆ ಇಲ್ಲಿ ನಿಮ್ಗೆ ಎಂಟ್ರಿ ಅಲ್ವಾ. ಆದ್ಮೇಲೆ ಟ್ರೇಲ್ ಮಾಡ್ತಾ ಇಡ್ತಾ ಹೋಗುದು ಸ್ಟಾಪ್ ಲಾಸ್ ಅನ್ನು, ಗ್ರೀನ್ ಕ್ಯಾಂಡಲ್ ಮೇಲೆ ಇಡ್ತಾ ಹೋಗುದು ಸ್ಟಾಪ್ ಲಾಸ್ ಅನ್ನು. ಇಲ್ಲಿ ತನಕ ನಿಮ್ಗೆ ಪಾಯಿಂಟ್ ಸಿಕ್ಕಿದೆ, ನಿಮಗೆ ಇಲ್ಲಿಂದ ಇಷ್ಟು ಪಾಯಿಂಟ್ ಸಿಕ್ಕಿದೆ. ನೀವೀಗ 1-2 ಲಾಟ್ ಅಲ್ಲಿ ತೆಗೆಯುವುದಾದ್ರೆ ನಿಮ್ಗೆ ಅಷ್ಟು ಪ್ರಾಫಿಟ್ ಆಗ್ಲಿಕ್ಕಿಲ್ಲ ಅಲ್ವಾ. ನೀವೀಗ ಅದೇ 20 ಲಾಟ್ 25 ಲಾಟ್ 30 ಲಾಟ್ ಈ ತರ ತೆಗೆದ್ರೆ ಉಂಟಲ್ಲ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಈಗ ಸಡನ್ ನೀವು 25 ಲಾಟಿಗೆ ಜಂಪ್ ಮಾಡಬೇಡಿ. ಸ್ಟಾರ್ಟಿಂಗ್ ಸ್ವಲ್ಪ ನೀವು ಇಮ್ಯಾಜಿನೇಷನ್ ಅಲ್ಲಿ ಟ್ರೇಡ್ ಮಾಡಿ, ಆದ್ಮೇಲೆ ಏನ್ ಮಾಡಿ ಗೊತ್ತಾ, ಆದ್ಮೇಲೆ ನೀವು 1 ಲಾಟ್ ಅಲ್ಲಿ ಟ್ರೈ ಮಾಡಿ ಜಸ್ಟ್. ಅದ್ರಲ್ಲಿ ನಿಮ್ಗೆ ಜಾಸ್ತಿ ಲಾಸ್ ಆಗಲ್ಲ. ಸ್ಟಾಪ್ ಲಾಸ್ ಅನ್ನು ಮಾತ್ರ ನಾನು ಹೇಳಿದ ಏರಿಯಾದಲ್ಲಿ ಇಟ್ಟು ಬಿಡ್ಬೇಕು. ನೀವು ಸ್ಟಾಪ್ ಲಾಸ್ ಇಡ್ಬೇಕು,
ದೊಡ್ಡ ಮೂಮೆಂಟ್ ಕ್ಯಾಚ್ ಮಾಡ್ಲಿಕ್ಕೆ ಕೂತ್ಕೊಳ್ಳಿ. ಸ್ಟಾರ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡುವವರು ನಾನು ಹೇಳಿದ ಏರಿಯಾದಲ್ಲಿ ಸ್ಟಾಪ್ ಲಾಸ್ ಇಟ್ಟು ದೊಡ್ಡ ಮೂಮೆಂಟಮ್ ಕ್ಯಾಚ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡಿ. ಆದ್ಮೇಲೆ ಸ್ಟಾಪ್ ಲಾಸ್ ಅನ್ನು ನಾನು ಹೇಳಿದಾಗೆ ಟ್ರಯಲ್ ಮಾಡ್ತಾ ಹೋಗ್ಬೇಕು. ಗ್ರೀನ್ ಕ್ಯಾಂಡಲ್ ಮೇಲೆ ಇಡ್ಬೇಕು. ಗ್ರೀನ್ ಕ್ಯಾಂಡಲ್ ಮೇಲೆ ಇದು ಗ್ರೀನ್ ಕ್ಯಾಂಡಲ್ ಗೆ ರೀಟೆಸ್ಟ್ ಕ್ಯಾಂಡಲ್ ಅಂತಾನು ಹೇಳ್ತಾರೆ. ರೀಟೆಸ್ಟ್ ಕ್ಯಾಂಡಲ್ ಹತ್ತಿರ ನೀವು ಎಂಟ್ರಿ ಸಿಗದವರು ಅಲ್ಲಿನೂ ನೀವು ಎಂಟ್ರಿಯನ್ನು ತಗೊಳ್ಬಹುದು ಆಯ್ತಾ. ರೀಟೆಸ್ಟ್ ಕ್ಯಾಂಡಲ್ ಹತ್ತಿರ ಆಯ್ತಾ. ರೀಟೆಸ್ಟ್ ಕ್ಯಾಂಡಲ್ ಆಗ್ತದಲ್ಲ, ಅದ್ರದ್ದು ಓಪನಿಂಗ್ ಏರಿಯಾವನ್ನು ಬೀಡ್ ಮಾಡಿ ರೆಡ್ ಕ್ಯಾಂಡಲ್ ಹೋದಾಗ ಪುನಃ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇಡಬಹುದು. ನಾನು ಹೇಳೋದು ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಇದುವರೆಗೆ ಟ್ರೇಡಿಂಗ್ ಎಲ್ಲ ವಿಡಿಯೋಸ್ ನೋಡಿದವರಿಗೆ ನಾನು ಹೇಳಿದ ಅರ್ಥ ಆಗ್ತದೆ. ಈಗ ಸಡನ್ ಆಗಿ ನೋಡುವವರಿಗೆ ನಾನು ಎಂತ ಹೇಳ್ತಿದ್ದೇನೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಅದು ಫಸ್ಟ್ ಇಂದ 21 ವಿಡಿಯೋ ಆಗಿದೆ. ಅಷ್ಟು ವಿಡಿಯೋವನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ಆಯ್ತಾ. ಟ್ರೇಡಿಂಗ್ ಕಲಿಬೇಕಂತ ನಿಮಗೆ ಮನಸ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ ನಂದು ಫಸ್ಟ್ ವಿಡಿಯೋದಿಂದ 21 ವಿಡಿಯೋ ಆಗಿದೆ. ಇದು ಈಗ 22 ವಿಡಿಯೋ. ಎಲ್ಲಾ ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಬನ್ನಿ. ಎಲ್ಲಾ ವಿಡಿಯೋ ನೋಡಿ ಆದ್ಮೇಲೆ ಪುನೊಂದು ಸಲ ನೋಡ್ಕೊಂಡು ಬನ್ನಿ. ಎರಡೆರಡು ಸಲ ನೋಡಿ, ಆವಾಗ ನೀವು ತರೋ ಆಗ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಷ್ಟು ಗೊತ್ತಿರಲ್ಲ, ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡೋಣ. ಈಗ ಇದು ಅರ್ಥ ಆಯ್ತಂತ ಅನ್ಕೊಂಡಿದ್ದೇನೆ. ಪ್ಯೂರ್ ಪ್ರೈಸ್ ಆಕ್ಷನ್ ಯಾವುದೆಲ್ಲ ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ ಹೇಳಿ ಕೊಟ್ಟಿದ್ದೇನೆ ನಾನು. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ಮೇಲೆ ಫಸ್ಟ್ ಕ್ಯಾಂಡಲ್ ಕನ್ಸಲ್ಟೇಷನ್, ಅದು ಫಸ್ಟ್ ಕ್ಯಾಂಡಲ್ ಅಲ್ಲಿ ಆಗುದು, ಅದನ್ನು 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿಕ್ಕೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅದನ್ನು 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿಕ್ಕೆ. ಇದು ಪ್ಯೂರ್ ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ. ಇದನ್ನು 15 ಮಿನಿಟ್ಸ್ ಅಲ್ಲಿ ನೀವು ಮಾಡ್ಲಿಕ್ಕೆ ಆಯ್ತಾ. ಆದ್ಮೇಲೆ ನಾನು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅದು ಹೇಳಿಕೊಟ್ಟಿದ್ದೇನೆ. ಆದ್ಮೇಲೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏರಿಯಾ ಬ್ರೇಕ್ಔಟ್ ಅದನ್ನು ಹೇಳಿಕೊಟ್ಟಿದ್ದೇನೆ. ಕನ್ಸಲ್ಟೇಷನ್ ಮತ್ತೆ ಸೈಡ್ ವೇಸ್ ಬ್ರೇಕ್ಔಟ್ ಅದನ್ನು ಹೇಳಿಕೊಟ್ಟಿದ್ದೇನೆ ಅಲ್ವಾ. ಇದೆಲ್ಲ ನೀವು ನೋಡಿದ್ರೆ ನಿಮ್ಗೆ ಇದು ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ಲಿಕ್ಕೆ ಇಲ್ಲ. ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ಉಂಟಲ್ಲ, ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ಲಿಕ್ಕೆ ಇಲ್ಲ. ಇದು ವಿಡಿಯೋಸ್ ಅನ್ನು ಅರ್ಧಂಬರ್ಧ ನೋಡಿ ಟ್ರೇಡಿಂಗ್ ಮಾಡುವವರಿಗೆ ಲಾಸ್ ಆಗ್ತದೆ, ಪ್ರಾಫಿಟ್ ಆಗಲ್ಲ. ನಾನು ಹೇಳಿದ ಸ್ಟ್ರಾಟಜಿ ಪ್ರಕಾರನೇ ನೀವು ಟ್ರೇಡ್ ಮಾಡ್ತಾ ಹೋದ್ರೆ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಇನ್ನು ಸ್ಟ್ರಾಟಜಿಯಲ್ಲಿ ತುಂಬಾ ಸ್ಟ್ರಾಟಜಿ ಇದೆ ಆಯ್ತಾ. ಇದು ಹೆಡ್ ಅಂಡ್ ಶೋಲ್ಡರ್ ಮತ್ತೆ ಸ್ಕ್ವೇರ್ ಇದೆಲ್ಲ ಕೆಲವೊಂದು ಇದೆ. ಅದು ನಾನು ಒಂದೊಂದು 1 by 1 ಮಾಡ್ತಾ ಹೋಗ್ತೇನೆ. ಈಗ ನೀವು ಟ್ರೇಡ್ ಮಾಡ್ಲಿಕ್ಕೆ ಕೂತ್ಕೊಳ್ಬಹುದು. ಆದ್ರೆ ನಾನು ಮಾಡಿದ ಪ್ರತಿಯೊಂದು ವಿಡಿಯೋವನ್ನು ನೋಡ್ತಾ ಇರಿ ಟ್ರೇಡಿಂಗ್ ಮಾಡ್ತಿರುವಾಗ್ಲೇ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಇದು ಮಾಡಿದ್ದೇನೇನಲ್ಲ, ಇದು ಮಾಡಿದಾಗೆ ಉಂಟು ನನಗೆ. ಇಲ್ಲಿ ನೋಡಿ, 1 ಟಚ್ 2 ಟಚ್ 1 ಟಚ್ 2 ಟಚ್ 3 ಟಚ್ ಅಲ್ವಾ. 3 ಟಚ್ ಅಲ್ಲಿ ಏನಾಗಿದೆ, ಮಾರ್ಕೆಟ್ ಕೆಳಗೆ ಬಂದಿದೆ. ಇಲ್ಲಿ ನೀವು ಟ್ರೇಡ್ ತೆಗೆಯುವಾಗ ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದಾಗ್ತದೆ ಅಲ್ವಾ, ದೊಡ್ಡದಾಗ್ತದೆ. ಅವಾಗ ಏನ್ ಮಾಡ್ಬೇಕು, ಮಾರ್ಕೆಟ್ ರಿವರ್ಸ್ ಹೊಡಿಯುವ ತನಕ ಕಾಯ್ಬೇಕು. ಹೀಗೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದೆ ನೋಡಿ, ರಿವರ್ಸ್ ಹೊಡೆದಿದೆ. ರಿವರ್ಸ್ ಹೊಡೆದಾಗ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ, ಗ್ರೀನ್ ಕ್ಯಾಂಡಲ್ ಮೇಲೆ ಬರ್ತದೆ. ಆದ್ಮೇಲೆ ಇಲ್ಲಿ ಪುನಃ ರೆಡ್ ಕ್ಯಾಂಡಲ್ ಮಾಡಿ ಕೆಳಗೆ ಬಂದಿದೆ ನೋಡಿ. ಹೀಗೆ ಸಹ ನೀವು ಟ್ರೇಡ್ ತೆಗಿಬಹುದು. ಕೆಲವೊಂದ್ಸಲ ನೀವು ರಿವರ್ಸ್ ಗೆ ಕಾದ್ರೆ ಏನಾಗ್ತದೆ, ಕೆಲವೊಂದ್ಸಲ ರಿವರ್ಸ್ ಹೊಡಿಯಲ್ಲ, ಡೈರೆಕ್ಟ್ ಆಗಿ ಹೀಗೆ ದೊಡ್ಡ ದೊಡ್ಡ ಕ್ಯಾಂಡಲ್ ಮಾಡ್ತಾ ಹೋಗ್ತದೆ. ಅದು ಮಿಸ್ ಮಾಡ್ಕೊಳ್ತೀರಿ ನೀವು. ರಿವರ್ಸ್ ಗೆ ಕಾದ್ರೆ ಉಂಟಲ್ಲ, ರಿವರ್ಸ್ ಹೊಡೆದಾಗ ನಿಮ್ಗೆ ಸ್ಟಾಪ್ ಲಾಸ್ ನಿಮ್ಗೆ ಕಮ್ಮಿ ಸಿಗ್ತದೆ. ಅಷ್ಟು ದೊಡ್ಡ ಪಾಯಿಂಟ್ ಅಲ್ಲಿ ಸಿಗುದಿಲ್ಲ, ಸಣ್ಣ ಸ್ಟಾಪ್ ಲಾಸ್ ಸಿಗ್ತದೆ. ರಿವರ್ಸ್ ಒಂದು ಗ್ರೀನ್ ರೀಟೆಸ್ಟ್ ಮಾಡ್ತಾ ಹೋಗ್ತದಲ್ಲ, ಆವಾಗ ನಿಮ್ಗೆ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ನೀವು ಟ್ರೇಡಿಂಗ್ ತೆಗೆದ್ರೆ ನಿಮ್ಗೆ ಇದು ಸ್ಟಾಪ್ ಲಾಸ್ ಕಮ್ಮಿ ಸಿಗ್ತದೆ ಆಯ್ತಾ. ಅದೇ ನಿಮ್ಗೆ ಪ್ಲಸ್ ಅಡ್ವಾಂಟೇಜಸ್ ರಿವರ್ಸ್ ಹೊಡೆದಾಗ ಟ್ರೇಡ್ ತೆಗೆಯುವುದು. ಡೈರೆಕ್ಟ್ ಟ್ರೇಡ್ ತೆಗೆದಾಗ ಕೆಲವೊಂದ್ಸಲ ಲಕ್ಕಿಲಿ ಅದು ಡೈರೆಕ್ಟ್ ಆಗಿ ಹೋಗ್ತದೆ. ಒಂದು ವೇಳೆ ರಿವರ್ಸ್ ಹೊಡೆದಾಗ ನಿಮಗೆ ಅದು ನಿಮ್ಮ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡಿದ್ರೆ ಏನ್ ಮಾಡ್ತೀವಿ, ಅದಕ್ಕೆ ಇಲ್ಲಿ ಹಿಟ್ಟಾಗಲ್ಲ. ಬ್ರೇಕ್ಔಟ್ ಆದಾಗ ಒಂದ್ ವೇಳೆ ಅದು ಟ್ರಾಪ್ ಆಗಿದ್ರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಟ್ರಾಪ್ ಟ್ರೇಡಿಂಗ್ ಎಲ್ಲ ಆಗ್ತದಲ್ಲ, ಅವಾಗ ಹಿಟ್ ಆಗ್ತದೆ. ನಿಮ್ಗೆ ಕೆಳಗೆ ಹೋದಾಗೆ ಮಾಡ್ತಾರೆ ಬೈಯರ್ಸ್, ಸ್ವಲ್ಪ ಲೂಸ್ ಬಿಡ್ತಾರೆ ಸೆಲ್ಲರ್ಸ್ ಅನ್ನು.
ಆದ್ಮೇಲೆ ಒಮ್ಮೆಲೆ ಆಡ್ ಮಾಡ್ತಾ ಹೋಗ್ತಾರೆ ಬೈಯರ್ಸ್, ದೊಡ್ಡ ಅಮೌಂಟ್ ಅನ್ನು ಆಡ್ ಮಾಡ್ತಾರೆ, ಆವಾಗ ಸೆಲ್ಲರ್ಸ್ ಅಲ್ಲಿ ಟ್ರಾಪ್ ಆಗ್ತಾರೆ ಅಲ್ವಾ. ನೀವೀಗ ಹಾಗೆ ಅಲ್ವಾ, ಯಾರಾದ್ರೂ ಇದು ಈಗ ಸೆಲ್ಲರ್ಸ್ ಇಲ್ಲಿ ಈಗ ಕೆಳಗೆ ಹೋಗ್ತಾರೆ ಅಂತ ಗೊತ್ತಾದಾಗ ನಾವು ಸ್ವಲ್ಪ ಲೂಸ್ ಬಿಡ್ತೇವೆ, ಹೋಗ್ಲಿ ಹೋಗ್ಲಿ ಅಂತ, ಮತ್ತೆ ಒಮ್ಮೆಲೆ ಅವರಿಗೆ ಅಟ್ಯಾಕ್ ಮಾಡುವ ಅಂತ. ಆಗ್ಲಿ ದೊಡ್ಡ 4-5 ಜನ ಒಟ್ಟಿಗೆ ಬಂದು ಒಮ್ಮೆಲೆ ಒಬ್ಬ ಈಗ ಸೆಲ್ಲರ್ಸ್ ಈಗ ಕೆಳಗೆ ಹೋಗ್ತಿದ್ರೆ 4-5 ಜನ ಒಟ್ಟಿಗೆ ಬಂದು ಬೈಯರ್ಸ್ ಅವನನ್ನು ತಳ್ಳಿದ್ರೆ ಏನಾಗ್ತದೆ, ಸೆಲ್ಲರ್ಸ್ ಅಲ್ಲಿ ಔಟ್ ಆಗ್ತಾನೆ, ಆವಾಗ ಬೈಯರ್ಸ್ ಅಲ್ಲಿ ಪ್ರಾಫಿಟ್ ಮಾಡ್ತಾರೆ. ಹಾಗೆ ಯಾಕಂತ ಹೇಳಿದ್ರೆ ಈ ಏರಿಯಾದಲ್ಲಿ ಬೈಯರ್ಸ್ ಅದು ಸ್ಟಾಪ್ ಲಾಸ್ ಇರುದು ಅಲ್ವಾ, ಸ್ಟಾಪ್ ಲಾಸ್ ಇರುದು ಬೈಯರ್ಸ್ ಅದು ಈ ಏರಿಯಾದಲ್ಲಿ. ಸೆಲ್ಲರ್ಸ್ ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡಿ ಟ್ರಿಗರ್ ಮಾಡಿ ಇಲ್ಲಿ ಕೆಳಗೆ ಬಂದಿದ್ದಾರೆ. ಆದ್ರೆ ಬೈಯರ್ಸ್ ಏನ್ ಮಾಡ್ತಾರೆ, ಟ್ರಿಗರ್ ಮಾಡ್ಲಿಕ್ಕೆ ಬಿಡ್ತಾರೆ, ಸ್ವಲ್ಪ ಟ್ರಿಗರ್ ಮಾಡ್ಲಿ ಮತ್ತೆ ನಾವು ದೊಡ್ಡ ಅಮೌಂಟ್ ಹಾಕಿ ಅವರನ್ನು ಇದು ಮಾಡುವ ಅಂತ, ಅವರದ್ದು ಸ್ಟಾಪ್ ಲಾಸ್ ಅನ್ನು ತಿನ್ನುವಂತ ಹಾಗೆ, ಆಯ್ತಾ. ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇಲ್ಲಿ ಇರ್ತದೆ ಅಲ್ವಾ, ಬೈಯರ್ಸ್ ಏನ್ ಮಾಡ್ತಾರೆ, ಟ್ರಿಗರ್ ಮಾಡ್ಲಿ ಅಂತ ಬಿಡ್ತಾರೆ. ಅವರು ಕೆಳಗೆ ಬಂದಾಗೆ ಬೈಯರ್ಸ್ ಏನ್ ಮಾಡ್ತಾರೆ, ದೊಡ್ಡ ಅಮೌಂಟ್ ಹಾಕಿ ಇಲ್ಲಿ ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಎಲ್ಲ ಇಲ್ಲಿ ತುಂಬಾ ಜನ ಎಂಟ್ರಿ ಆಗಿರ್ತಾರಲ್ವಾ, ಅವ್ರದ್ದು ಸ್ಟಾಪ್ ಲಾಸ್ ಅನ್ನು ತಿಂದು ದೊಡ್ಡ ಮೂವ್ಮೆಂಟ್ ಇಲ್ಲಿ ಕೊಡ್ತಾರೆ ಕೆಲವು ಸಲ. ಅದಕ್ಕೆ ಟ್ರ್ಯಾಪ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಆಯ್ತಾ. ಇದು ನನ್ನ ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನಿಮಗೆ ಅರ್ಥ ಆಗದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಆಯ್ತಾ ಟ್ರೇಡರ್ಸ್. ಮತ್ತೆ ನಂದು ಇದು ವಿಡಿಯೋಸ್ ಎಲ್ಲ ವಾಚ್ ಮಾಡ್ತಾ ಇರಿ. ಇಲ್ಲಿಗೆ 22 ವಿಡಿಯೋಸ್ ಆಗ್ತದೆ. 22 ವಿಡಿಯೋಸ್ ಅನ್ನು ವಾಚ್ ಮಾಡಿ. ನಾನು ವಿಡಿಯೋಸ್ ಅದು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ. 22 ವಿಡಿಯೋಸ್ ಒಂದು ಬಂಡಲ್ ಅಲ್ಲೇ ಇದೆ, ಅದು ಒಂದು 1 by 1 ನೀವು ಹೀಗೆ ನೋಡಬಹುದು. ಇಲ್ಲಾಂದ್ರೆ ನನ್ನ ಚಾನಲ್ ಅಲ್ಲಿ ಮಿಕ್ಸಪ್ ಆಗಿ ಸಹ ಇದೆ. ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಗೆ ಹೋದ್ರೆ ಒಂದೊಂದು ವಿಡಿಯೋಸ್ ಫುಲ್ ಬಂಡಲ್ ಅಲ್ಲೇ ಸಿಗ್ತದೆ ನಿಮಗೆ, ಆಯ್ತಾ. ನನ್ನ ವಿಡಿಯೋಸ್ ಅನ್ನೆಲ್ಲ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ತುಂಬಾ ಶೇರ್ ಮಾಡಿ. ಯಾರೆಲ್ಲ ಅಕೌಂಟ್ಸ್ ಓಪನ್ ಮಾಡ್ಲಿಲ್ಲ ಅವ್ರದ್ದು ನಮ್ದು ಡನ್ QR ಕೋಡ್ ಅಲ್ಲಿ ಅಕೌಂಟ್ಸ್ ಓಪನ್ ಮಾಡಿ. ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಆಯ್ತಾ.